ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ಬಂದು ನನ್ನ ಚಾನಲ್ ವಿಸಿಟ್ ಮಾಡಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಬಂದು ಇಂಡಿಯಾದಿಂದ ಏನೇನು ತಂದಿದ್ದೀನಿ ಅಂತ ಎಲ್ಲ ಇದರಲ್ಲಿ ಇವತ್ತು ತೋರಿಸ್ತೀನಿ. ಆ್ಯಕ್ಚುಲಿ ನನ್ನ ದೊಡ್ಡ ಬ್ಯಾಗ್ಸ್ ಎಲ್ಲ 6 ಬ್ಯಾಗ್ಸ್ ಇದ್ದಾವೆ, ಇನ್ನು ಚಿಕ್ಕವೆಲ್ಲ 4 ಇದ್ದಾವೆ. ಅದರಲ್ಲಿ ಏನೇನು ಇಲ್ಲ ಇದ್ದಾವೆ ಅಂತ ಒಂದು ಚಿಕ್ಕ ಬ್ಯಾಗಲ್ಲೆಲ್ಲನೂ ಫೈಲ್ಸು ಲ್ಯಾಪ್ಟಾಪ್ಸ್ ಎಲ್ಲ ಇದಾವೆ. ಸೊ ಅದ್ರದ್ದು ಏನು ಚಿಕ್ಕ ಬ್ಯಾಗ್ ಒಂದು ತೋರಿಸ್ತಾ ಇಲ್ಲ, ಇನ್ನು ಬೇರೆದ್ರಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಎಲ್ಲ ನಾನು ತೋರಿಸ್ತೀನಿ. ದೊಡ್ಡ ಸೂಟ್ ಕೇಸಲ್ಲಿ ಒಂದೆರಡು ಸೂಟ್ ಕೇಸಲ್ಲಿ ಈ ಥರ ದೊಡ್ಡ ಸೂಟ್ ಕೇಸಲ್ಲಿ ಒಂದೆರಡು ಸೂಟ್ ಕೇಸಲ್ಲಿ ಬಟ್ಟೆನೇ ತಂದಿರೋದು. ಅದಕ್ಕೆ ಬಟ್ಟೆ ಏನು ತೋರಿಸ್ತಾ ಇಲ್ಲ ನಾನು, ಯಾಕಂದ್ರೆ ಬಟ್ಟೆ ಎಲ್ಲ ತೋರಿಸಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ಬಟ್ಟೆ ಏನೇ ತಗೋಬಹುದು ಅಂತ ಎಲ್ಲ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇ ತಗೋಬಹುದು ಅಂತ ಬಟ್ಟೆ ಎಲ್ಲ. ಸೊ ಬನ್ನಿ ಏನೇನಿದಾವೆ ಅಂತ ನೋಡೋಣ. ಬಂದು ಇಲ್ಲೇನೇ ತಂದಿದ್ದೀನಿ ಅಂತ ನಾನು ಹೇಳ್ತೀನಿ. ಇದು ವಾಂಗಿಬಾತ್ ಪೌಡರು. ಸೊ ಅಲ್ಲಿ ಮಾಡಿಸ್ಕೊಂಡು ಬೆಂಗಳೂರಲ್ಲಿ ಮಾಡಿಸ್ಕೊಂಡು ನಮ್ಮ ಅಕ್ಕಂಗೆ ಕೊಡ್ತಿರೋರ ಹತ್ರ ಮಾಡಿಸ್ಕೊಂಡು ಬಂದಿರೋದು ವಾಂಗಿಬಾತ್ ಪೌಡ್ರು. MTR ಪೌಡ್ರಿಗಿಂತ ಚೆನ್ನಾಗಿರುತ್ತೆ, ಸ್ವಲ್ಪ ದಿನ ಬರುತ್ತವೆ ಅಂತ, ಬಾಳಿಕೆ ಬರುತ್ತೆ, ಎಷ್ಟು ದಿನ ಆದರೂ ಏನಾಗಲ್ಲ ಅಂತ ನಾನು ಅಲ್ಲಿಂದ ಮಾಡಿಸ್ಕೊಂಡು ಬಂದಿದ್ದೀನಿ ವಾಂಗಿಬಾತ್ ಪೌಡ್ರು. ಇದೆಲ್ಲ ಇದು ಬಂದು ಮನೆಯಲ್ಲೇ ಇದು ಸಂಡಿಗೆ ಅದು ಎಲ್ಲ ಮಾಡ್ತಾರಲ್ಲ, ಸಂಡಿಗೆ ಅಕ್ಕಿಯಲ್ಲಿ. ಸೊ ಅದು ಅತ್ತೆಯವ್ರು ಮಾಡಿದ್ರೆ ಅತ್ತೆಯವ್ರು ಕೊಟ್ಟು ಕಳಿಸಿದ್ದಾಳೆ. ಸೊ ಇದೆಲ್ಲ ಅದು ಹಪ್ಪಳ ಸಂಡಿಗೆ ಅದೆಲ್ಲ ಅದು. ನೆಕ್ಸ್ಟ್ ಇದು ಬಂದು ಜೋಳದಿಟ್ಟು ಅಮ್ಮ ಮಾಡಿರೋದು. ಮನೆಯಲ್ಲೇ ಬೆಳಿತೀವಲ್ಲ ಜೋಳನ, ಸೊ ಅದ್ರದ್ದು ಹಿಟ್ಟು ಮಾಡಿದ್ದಾಳೆ. ಸ್ವಲ್ಪ 1 kg ಅಷ್ಟು ಅದು ಮಾಡಿಕೊಟ್ಲು, ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ. ಸೊ ಅದು ತಂದಿದ್ದೀನಿ ಜೋಳದಿಟ್ಟು. ನೆಕ್ಸ್ಟ್ ಇದು ಬಂದು ನಿಪ್ಪಟ್ಟು ಪೌಡ್ರು. ಸೊ ನಾನು ಅಲ್ಲಿ ಎಲ್ಲಾನು ಇಂಡಿಯಾದಿಂದನೇ ಚಕ್ಲಿ ನಿಪ್ಪಟ್ಟು ಎಲ್ಲ ಅಲ್ಲಿಂದನೇ ತಗೊಂಡು ಬಂದರೆ ಒಡೆದೋಗೋದು, ಮತ್ತೆ ಎಲ್ಲ ಕಂಟಿನ್ಯೂಸ್ ಆಗಿ ತಿಂದ್ಬಿಡ್ತೀವಿ. ಸೊ ಆಗ ಬರೀ ಅದೇ ತಿಂದ್ಬಿಡ್ತೀವಿ, ಇದಾವೆ ಹೇಳು ಅಂತ ಅಡುಗೆ ಮಾಡ್ಕೊಳೋದು ಅದೆಲ್ಲ ಸೋಂಬೇರು. ಅದು ತಿಂದ್ಬಿಟ್ಟು ಹೊಟ್ಟೆ ತುಂಬುತ್ತೆ, ಅಡುಗೆ ಬೇಡ ಸುಮ್ಮನೆ ಹಾಕ್ಬಿಡ್ತೀವಿ. ಸೊ ಅದಕ್ಕೆ ನಾನು ಜಾಸ್ತಿ ಮಾಡಿಸ್ಕೊಂಡ್ ಬಂದಿಲ್ಲ ಅಲ್ಲಿಂದ ಏನೂ. ಎಲ್ಲ ಪೌಡ್ರುಗಳು ತಂದಿದ್ದೀನಿ, ನಿಪ್ಪಟ್ಟದು ಎಲ್ಲ ಪೌಡ್ರುಗಳು ತಂದಿದ್ದೀನಿ. ಇಲ್ಲಿ ಯಾವಾಗ ನಾನು ಫ್ರೀ ಇದ್ದಾಗ ಯಾವಾಗ ಬೇಕು ಅನಿಸಿದ್ರೆ ಅವಾಗ ಮಾಡ್ಕೊಂಡು ತಿನ್ಬೋದು ಅಂತ ಅಲ್ಲಿಂದ ಎಲ್ಲ ಪೌಡ್ರ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದು ನಾನು ಸುಮ್ಮನೆ ಮಾಡ್ಕೊಳೋದು ಅಷ್ಟೇ. ಇದು ಬಂದು ನಿಪ್ಪಟ್ಟು ಪೌಡ್ರು, ನಿಪ್ಪಟ್ಟು ಮಾಡ್ಕೊಳೋಕ್ಕೆ. ನೆಕ್ಸ್ಟ್ ಇದು ಬಂದು ಸಾರು ಪುಡಿ, ರಸಂ ಪುಡಿ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅವ್ರ ಹತ್ರ, ಅದಕ್ಕೆ ನಾನು ಅವ್ರ ಹತ್ರ ಇದು ತರಿಸ್ತೇನೆ ನಾನು ರಸಂ ಪುಡಿ. ಇದು ಇನ್ನು ರಾಗಿ ಹುರಿಟ್ಟು ಇವೆಲ್ಲ ಅಷ್ಟೇ. ಇದೊಂದು 4-5 ಪ್ಯಾಕೆಟ್ ತಂದಿದ್ದೀನಿ ರಾಗಿ ಹುರಿಟ್ಟು. ಸೊ ನಾನು ನಮ್ಮ ವಿಡಿಯೋ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತು, ನಾನು ಜಿಶುಗೆ ಕೊಡ್ತೀನಿ ರಾಗಿ ಹುರಿಟ್ಟು ಅಂತ. ಸೊ ಅದಕ್ಕೆ ಜಿಶುಗೋಸ್ಕರ ಇದು ರಾಗಿ ಹುರಿಟ್ಟು ತರಿಸ್ಕೊಂಡೆ. ಅವನ್ನೇ ಎಲ್ಲ ನಾವು ತಿಂತೀವಿ ರಾಗಿ ಹುರಿಟ್ಟು, ಸೊ ಎಲ್ಲರಿಗೂ ಆಗುತ್ತೆ ಅಂತ ಇದೊಂದು 4-5 ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮನೆಯಲ್ಲೇ ಮಾಡ್ತಾಯಿದ್ರು. ಸೊ ಅಮ್ಮನಿಗೆ ತುಂಬ ಆಗೋಯ್ತು ಮಾಡ್ಕೊಡೋದೆಲ್ಲನೂ, ಟೈಮ್ ಬೇರೆ ಇರಲಿಲ್ಲ. ಸೊ ಅದಕ್ಕೆ ಇನ್ನು ಅಮ್ಮಗೆ ಬೇಡ ಹೇಳಮ್ಮ, ನಾನೇ ಔಟ್ಸೈಡಿಂದ ತರಿಸ್ಕೊಡ್ತೀನಿ ಅಂತೇಳಿ ಔಟ್ಸೈಡಿಂದ ತರಿಸ್ಕೊಂಡಿದ್ದೀನಿ. ಎಲ್ಲ ರಾಗಿ ಹುರಿತೆ. ಇದು ಬಂದು ಬಿಸಿಬೇಳೆ ಬಾತ್ ಪೌಡ್ರು. ಇದು ಅಷ್ಟೇ, ಇದು ಮಾಡಿಸ್ಕೊಂಡಿರೋದೆ. ನಾನು ಶಾಪಲ್ಲಿ ತಗೊಂಡು ಬರ್ತಿದ್ದೆ. ಇದು ಅಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರ ಹತ್ರ ಅಕ್ಕ ಗೊತ್ತಿರೋರೆ, ಸೊ ಅವ್ರ ಹತ್ರ ಮಾಡಿಸ್ಕೊಂಡು ತರಿಸಿರೋದು ಇದನ್ನು. ನೆಕ್ಸ್ಟ್ ಬಂದು ಜಾಮೂನ್ ಪ್ಯಾಕೆಟ್ ತಗೊಬಂದೆ, ಯಾಕಂದರೆ ಅಲ್ಲಿ buy 1 get 1 ಫ್ರೀ ಇರುತ್ತೆ ಅಲ್ವಾ. 100 ರೂಪೀಸ್ಗೋ 150ಗೋ buy 1 get 1 ಬರುತ್ತೆ ಅಲ್ವಾ. ಅಲ್ಲಿ ಅದೇ ಈ ಜಾಮೂನ್ ಪ್ಯಾಕೆಟ್ನ ಇಲ್ಲಿ $4-5 ಕೊಡಬೇಕು. $5 ಅಂದರೆ ಆಲ್ಮೋಸ್ಟ್ 300 ರೂಪೀಸ್ ಒಂದು ಪ್ಯಾಕೆಟ್ಗೆ. ಸೊ ಒಂದು ಪ್ಯಾಕೆಟ್ಗೆ 300 ಕೊಡಬೇಕು. ಅಲ್ಲಾದರೆ buy 1 get 1 ಬರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಕಮ್ಮಿಗೂ ಸಿಗುತ್ತೆ ಅಲ್ವಾ ಅಂತೇಳಿ ಇದೊಂದು ನಾನು ಒಂದು 6-7 ಪ್ಯಾಕೆಟ್ ತಗೊಂಡು ಬಂದಿದ್ದೀನಿ. ಯಾವಾಗಾದ್ರೂ ಸ್ವೀಟ್ ಬೇಗ ಆಗುತ್ತಲ್ಲ, ಬೇಗ ಮಾಡ್ಕೊಂಡು ತಿನ್ಬೋದು ಅಂತ ಒಂದು 6-7 ಪ್ಯಾಕೆಟ್ ಇದನ್ನು ತಗೊಂಡು ಬಂದಿದ್ದೀನಿ. ಅದು ಅಲ್ಲದೆ ನಮ್ಮ ಮನೇಲಿ ಎಲ್ಲರಿಗೂ ಜಾಮೂನ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಮಾಡ್ಬೋದು ಅಂತ ಜಾಮೂನ್ ಪ್ಯಾಕೆಟ್ ತಂದಿದ್ದೀನಿ.
ಹಾಗೆ ಬಾದಾಮ್ ಮಿಕ್ಸ್ ಇದು ತಗೊಂಡ್ ಬಂದೆ, ಯಾವಾಗಾದ್ರೂ ಪಾಯಸಕ್ಕೆ ಅದಕ್ಕೆಲ್ಲ ಮಾಡ್ಕೋಬಹುದು ಅಂತ. ಇಲ್ಲಿ ಸಿಗಲ್ಲ ಅಂತ ಅನ್ಕೋಬಹುದು, ಸಿಗುತ್ತೆ ಇಂಡಿಯನ್ ಸ್ಟೋರ್ ಅಲ್ಲಿ, ಬಟ್ ಇಲ್ಲಿ ತುಂಬಾ ಕಾಸ್ಟ್ಲಿ. ಅದಕ್ಕೆ ನಾವು ಹೋಗಿದ್ವಲ್ಲ ಹೇಗೋ ಎಲ್ಲ ತಗೊಂತಾ ಇದೀವಲ್ಲ ಅಂತ ಇದು ಒಂದು 2 ಪ್ಯಾಕೆಟ್ ತಗೊಂಡೆ. ನಮ್ಮ ಬಾದಾಮ್ ಮಿಕ್ಸ್ 2 ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ. ಮತ್ತೆ ಕಬಾಬ್ ಪೌಡ್ರು ತುಂಬ ಇಷ್ಟ, ನನಗೆ ತುಂಬ ಇಷ್ಟ ಕಬಾಬ್ ಅಂದರೆ. ಸೊ ಅದಕ್ಕೆ ಇಲ್ಲಿ ಸಿಗಲ್ಲ, ಇದು ಮಾತ್ರ ಸಿಗಲ್ಲ ಕಬಾಬ್ ಪೌಡ್ರು, ಬೇರೆ ಸಿಗುತ್ತೆ. ಅಂದರೆ ಈ ಥರ ಕಬಾಬು ನಮ್ಮ ಕಡೆ ಮಾತ್ರನೇ ಮಾಡೋದು. ಇಲ್ಲೆಲ್ಲ ಸ್ವಲ್ಪ ಬೇರೆಯವರೆಲ್ಲ ಇರೋದು, ಮಹಾರಾಷ್ಟ್ರ ಆದವರಲ್ಲೆಲ್ಲ. ಇಲ್ಲಿ ರೆಸ್ಟೋರೆಂಟಲ್ಲಿ ಒಂದ್ಸಲಿ ಕಬಾಬ್ ಅಂತ ಆರ್ಡರ್ ಮಾಡಿದ್ದೆ ನಾನು, ಬಟ್ ಅಲ್ಲಿ ಕಬಾಬ್ ಅಂತ ತರಿಸಿದ್ರೆ ಅಲ್ಲಿ ಈ ಥರ ಕಬಾಬ್ ಅಲ್ಲ. ಸೊ ಅವರು ಹೇಗಂದ್ರೆ ಕೈಮಾ ಮಾಡ್ತಾರಲ್ವ ಆ ಥರ ಚಿಕನ್ ಮಾಡಿಬಿಟ್ಟು ತಾವ ಮೇಲೆ ಫ್ರೈ ಮಾಡಿರೋ ಅದನ್ನು ಕಬಾಬ್ ಅಂತ ಮಾಡ್ತಾರೆ. ಸೊ ನನಗೊಂದ್ಸಲಿ ತರಿಸ್ಬಿಟ್ಟು ತುಂಬ ಬಾಧೆ ಆಗೋಯ್ತು, ಇಷ್ಟನೇ ಆಗಿಲ್ಲ. ಸೊ ಅದಕ್ಕೆ ಇದೊಂದು 6-7 ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ ಕಬಾಬ್. ಮನೇಲಿ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಅಂತ ಕಬಾಬ್ ಪೌಡರ್ ತಗೊಂಡ್ ಬಂದಿದ್ದೀನಿ. ಜಾಮೂನ್ ಪ್ಯಾಕೆಟ್ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ದೀನಿ ನಾನು. ಫ್ರೈ ಮಸಾಲ ಪೌಡರ್ ಬರುತ್ತಲ್ಲ ಅದು ಅಷ್ಟೇ, ಅದು ಅಲ್ಲಿಂದಾನೆ ತಗೊಂಡ್ ಬಂದಿದ್ದೀನಿ. ಇವತ್ತು 3 ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ, ಜಾಸ್ತಿ ಏನು ತಗೊಂಡ್ ಬಂದಿಲ್ಲ. ಯಾಕಂದ್ರೆ ಬರೀ ಈ ತರ ಫ್ರೈ ಮಾಡಲ್ಲ, ನಾನು ಮಾಮೂಲಿಯಾಗಿ ಫ್ರೈ ಮಾಡ್ತಾ ಇರ್ತೀನಿ. ಅವಾಗಾದ್ರೂ ಬೇಗ ಆಗ್ಬೇಕು ಅಂತ ಫ್ರೈ ಪೌಡರ್ ಹಾಕ್ಬಿಟ್ಟು ಮಾಡೋದು ಮಾಡ್ತೀನಿ. ಸೊ ಅದಕ್ಕೆ ಇದೊಂದು ಜಾಸ್ತಿ ತಗೊಂಡ್ ಬಂದಿಲ್ಲ, ಒಂದು 3 ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ ಅಷ್ಟೇ. ಹಾಗೆ ಗರಂ ಮಸಾಲ ಪೌಡ್ರು, ಆಕ್ಚುಲಿ ಗರಂ ಮಸಾಲ ಪೌಡ್ರು ಅದು ರಸಂ ಪೌಡ್ರು ಸಾಂಬಾರ್ ಪೌಡ್ರು ತರಿಸ್ತಾ ಇಲ್ಲ, ಅವ್ರ ಹತ್ರ ತರ್ಸೋಣ ಅನ್ಕೊಂಡೆ. ಬಟ್ ನಾ ಮರ್ತೋಗ್ಬಿಟ್ಟೆ ಅಕ್ಕ ಹೇಳೋದು. ಇನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರೆ ಅವ್ರು ಆಗಲ್ಲ ಇಷ್ಟು ಬೇಗ 2-3 ಡೇಸ್ ಅಲ್ಲಿ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಶಾಪಿಂದಾನೆ ಅಲ್ಲಿಂದಾನೆ ಗರಂ ಮಸಾಲ ಪೌಡ್ರ್ ತಗೊಂಡ್ ಬಂದ್ಬಿಟ್ಟೆ ನಾನು. ಬಿರಿಯಾನಿ ಮಸಾಲ ಬರ್ತಾವಲ್ಲ, ಬಿರಿಯಾನಿ ಮಿಕ್ಸ್ ಆಗಿರೋ ಬರುತ್ತಲ್ವ, ಸೊ ಆ ತರ ತಗೊಂಡೆ. ಮಿಕ್ಸ್ ಆಗಿರೋದು ಬೇರೆ ಅದ್ರಲ್ಲಾದ್ರೆ ನಾವು ಸಪ್ರೇಟ್ ತಗೊಂಡ್ ಆಗ್ಬೇಕಲ್ವಾ. ಸೊ ಆ ತರ ಇಲ್ದಿರಂಗೆ ಮಿಕ್ಸ್ ಆಗಿದ್ರೆ ನಮ್ಗೆ ಸುಮ್ನೆ ಕೈಯಲ್ಲಿ ಆಗಿಟ್ಬಿಟ್ಟು ಹಾಕೋಬಹುದಲ್ಲ, ಬಿರಿಯಾನಿಗೆ ಪಲಾವ್ಗೆಲ್ಲ ಯೂಸ್ ಮಾಡ್ಕೋಬಹುದಲ್ಲ ಅಂತ. ಸೊ ಆ ತರ ಮಿಕ್ಸ್ ಆಗಿರೋ ತಗೊಂಡ್ ಬಂದಿದ್ದೀನಿ, ಬಿರಿಯಾನಿಗೆಲ್ಲ ಯೂಸ್ ಮಾಡೋದು. ಹಾಗೆ ಸ್ವಲ್ಪ ಬಿರಿಯಾನಿ ಎಲೆ ಚಕ್ಕೆ ಲವಂಗ ಇತ್ತು ಅಲ್ಲೇನೆ, ಸೊ ಅವ್ರು ತಗೊಂಡ್ ಬಂದೆ ಶಾಪಲ್ಲೇ. ಇದೆಲ್ಲ ಡಿ-ಮಾರ್ಟ್ ಅಲ್ಲಿ ತಗೊಂಡಿದ್ದು ನಾನು, ಬಟ್ ಇದು ನಂಗೆ ತುಂಬ ಯೂಸ್ ಆಗುತ್ತೆ ಅನ್ನಿಸ್ತು, ಯಾಕಂದ್ರೆ ಎಲ್ಲ ಮಿಕ್ಸ್ ಆಗಿದೆ ಅಲ್ಲ. ಸೊ ಅದಕ್ಕೆ ನಂಗೆ ತುಂಬ ಯೂಸ್ ಆಗುತ್ತೆ ಅಂತ ಇದೊಂದು 3 ಪ್ಯಾಕೆಟ್ ತಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಸೂದಿ ದಾರಗಳು. ನಮ್ಗೆ ಇಲ್ಲಿ ಸಿಗೋದು ಸ್ವಲ್ಪ ಕಷ್ಟನೇ, ಬಟ್ ಸಿಗುತ್ತೆ. ಬಟ್ ನಮ್ಗೆ ಅಷ್ಟು ಗಟ್ಟಿ ಇರಲ್ಲ ದಾರ. ಇಲ್ಲಿನವ್ರು ನಾರ್ಮಲ್ ಆಗಿ ಏನಕ್ಕೆ ಅಷ್ಟು ಯೂಸ್ ಮಾಡಲ್ಲ ಸೂದಿ ದಾರ. ಸೊ ಅದಕ್ಕೆ ಇಲ್ಲಿ ಡಿ-ಮಾರ್ಟ್ ಅಲ್ಲಿ ನೋಡಿದ್ರೆ ಫುಲ್ ಎಲ್ಲಾ ಕಲರ್ ದಾರ ಎಲ್ಲ ಸೂದಿ ಎಲ್ಲ ದೊಡ್ಡದು ಚಿಕ್ಕದು ಎಲ್ಲ ಇತ್ತು. ಆಮೇಲೆ ಎಲ್ಲಾ ತರದ್ದು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ಪ್ಯಾಕ್ ತಗೊಂಡ್ಬಿಟ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಲ್ಲ. ಯಾಕಂದ್ರೆ ಮಕ್ಕಳಿದ್ದಾರೆ, ಏನಕ್ಕೋ ಒಂದಕ್ಕೆ ಮಕ್ಕಳು ಬಟ್ಟೆ ಟೈಟ್ ಆಗೋದು ಇಲ್ಲ ಲೂಸ್ ಆಗೋದು ಇರುತ್ತಲ್ವಾ. ಸೊ ಅದಕ್ಕೆ ಇರ್ಲಿ ಅಂತ ತಗೊಂಡಿದ್ದೀನಿ. ಯಾಕಂದ್ರೆ ಮಿಷನ್ ಇರಲ್ಲ ನಮ್ಗೆ ಇಲ್ಲಿ, ಬೇಕು ಅಂದ್ರೆ ಲೂಸ್ ಮಾಡಿಸ್ಕೊಳಕ್ಕೆ ಟೈಟ್ ಮಾಡಿಸ್ಕೊಳಕ್ಕೆ ಮಿಷನ್ ಇರಲ್ಲ. ಏನಿದ್ರು ನಾವು ಕೈಯಲ್ಲೇ ಹೊಲ್ಕೋಬೇಕು. ಸೊ ಅದಕ್ಕೆ ನಾನು ಸೂದಿ ದಾರಗಳು ಮೇನ್ ಇದು ಬೇಕಿತ್ತು, ಅದಕ್ಕೆ ಇತ್ತು ನನ್ನ ಹತ್ರ. ಬಟ್ ನಾವು ಅಮೆರಿಕಾದಿಂದ ಇಲ್ಲಿ ಚೇಂಜ್ ಮಾಡಿದಾಗ ಎಲ್ಲೋಯ್ತೋ ಗೊತ್ತಿಲ್ಲ, ಸಿಗ್ಲಿಲ್ಲ ಅದು. ಅದಕ್ಕೆ ಬರೋಕ್ ತಗೊಂಡ್ ಬಂದೆ. ಇದು ಪಾಪು ಬಂದ್ಬಿಟ್ಲು. ಸೊ ನೆಕ್ಸ್ಟ್ ಬಂದು ಹಾಟ್ ಬಾಕ್ಸ್ ತಗೊಂಡಿದ್ದೀನಿ ನಾನು. ಸೊ ಇಲ್ಲಿ ಏನಕ್ಕಾದ್ರೂ ಎಲ್ಲಾದ್ರೂ ಔಟ್ಸೈಡ್ ಹೋದಾಗ ಏನಾದ್ರೂ ತಗೊಂಡು ಹೋಗುವಾಗ ಗಾಜಿಂದ ತಗೊಂಡು ಹೋಗ್ತದ್ದು. ಒಂದ್ಸಲಿ ಮಿಸ್ ಆಗಿ ಗಾಜಿನ ಬಿದ್ದೋಯ್ತು. ಸೊ ಅದು ಬಾಕ್ಸ್ ಹೊಡೆದೋಯ್ತು, ಊಟ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಾಟ್ ಬಾಕ್ಸ್ ಇದ್ರೆ ಒಳ್ಳೇದು. ಅದು ಅಲ್ಲದೆ ಯಾವಾಗಾದ್ರೂ ಚಪಾತಿ ಮಾಡಿಟ್ಟಾಗ ನಮ್ಮ ಪಾಪುಗೆ ಯಾವಾಗ ಟೈಮ್ ಇರುತ್ತೋ ಗೊತ್ತಿರಲ್ಲ. ಸೊ ಅದಕ್ಕೆ ಪಾಪು ಯಾವಾಗ ಮಲಗಿದ್ರೆ ಅವಾಗ ಮಾಡಿಟ್ಬಿಟ್ರೆ ನಮ್ಗೆ ಬೇಕಾದಾಗ ತಿನ್ಬೋದಲ್ವ ಅಂತ ಚಪಾತಿಗೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹಾಟ್ ಬಾಕ್ಸ್ ತಗೊಂಡ್ ಬಂದೆ. ಇದು ಕಾಸ್ಟ್ ಐರನ್ ತಾವ, ದೋಸೆ ತಾವ. ಸೊ ನನ್ನ ಹತ್ರ ಇರೋದು ಕಾಸ್ಟ್ ಐರನ್ ಇನ್ನೊಂದಿದೆ, ಅದ್ರಲ್ಲಿ ರೊಟ್ಟಿ ಚಪಾತಿ ಎಲ್ಲ ಮಾಡ್ತಾ ಇದ್ದೀನಿ. ದೋಸೆನೂ ಅದ್ರಲ್ಲೇ ಮಾಡ್ತಾ ಇದ್ದೆ. ಸೊ 3 ಅದ್ರಲ್ಲೇ ಮಾಡ್ತಾ ಇದ್ದೀನಿ. ದೋಸೆಗೆ ಒಂದು ಸಪ್ರೇಟ್ ತಗೊಳೋಣ ಅಂತ ಇನ್ನು ಕಾಸ್ಟ್ ಐರನ್ ತಾವ ತಗೊಂಡ್ ಬಂದಿದ್ದೀನಿ. ಅಲ್ಲಿದ್ದಲ್ಲಿ ನಾನ್ ಸ್ಟಿಕ್ ಅನ್ನೋದು ಯೂಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಎಲ್ಲ ಕಾಸ್ಟ್ ಐರನ್ ಯೂಸ್ ಮಾಡೋಣ ಅಂತ. ಇದು ದೋಸೆಗೂ ಅದು ರೊಟ್ಟಿಗೂ ಚಪಾತಿಗೂ ಆಗುತ್ತೆ ಅಂತ ದೋಸೆಗೂ ಅಂತ ಒಂದು ಕಾಸ್ಟ್ ಐರನ್ ತಗೊಂಡ್ ಬಂದಿದ್ದೀನಿ. ಇದು ಸೀಸನಿಂಗ್ ಮಾಡಬೇಕು. ಯಾವ ರೀತಿ ಸೀಸನಿಂಗ್ ಮಾಡೋದಂತ ನಾನೆಲ್ಲ ತೋರಿಸ್ತೀನಿ. ಇನ್ನು ಬಂದು ಚಿಕ್ಕ ಸ್ಟೀಲ್ ತಟ್ಟೆಗಳು ಇಲ್ಲೆಲ್ಲ ಮುಚ್ಚೋಕೆ. ಯಾಕಂದ್ರೆ ನಾನೆಲ್ಲ ಸ್ಟೀಲೇ ತಗೊಂಡ್ ಬಂದಿಟ್ಟಿದ್ದೀನಿ. ಸತಿ ಪಾತ್ರೆಗಳು ಸ್ಟೀಲ್ ಎಲ್ಲ ತಟ್ಟೆಗಳೆಲ್ಲ. ಯಾಕಂದ್ರೆ ಜಿಶು ಚಿಕ್ಕವನಿದ್ದಾಗ ಅಲ್ಲಿ ಅಮೆರಿಕಾದಲ್ಲಿ ಕೆಳಗಡೆ ಬಿದ್ರು ಅದು ಕಾರ್ಪೆಟ್ ಇತ್ತು, ಏನು ಹೊಡಿತಾ ಇರ್ಲಿಲ್ಲ. ಸೊ ಇನ್ನು ಇವಾಗ ಇವಳು ಸ್ಟಾರ್ಟ್ ಆಗ್ತಾಳಲ್ವಾ, ಎಲ್ಲ ತೆಗಿಯೋದು ಬೀಳೋದು ಬಿಸಾಕೋದೆಲ್ಲದಕ್ಕೂ. ಸೊ ಕೆಳಗಡೆ ಬಿದ್ರೆ ಒಡೆದೋಗುತ್ತೆ. ನನ್ನ ಹತ್ರ ಇದೆಲ್ಲ ಗಾಜುದು ಪಿಂಗಾಣಿವು.
ಸೊ ಅದಕ್ಕೆ ಹೊಡೆದೋಗುತ್ತೆ ಅವೆಲ್ಲನೂ ಅಂತ ಇವಾಗೆಲ್ಲ ಸ್ಟೀಲ್ವೇ ತಗೊಂಡ್ ಬಂದಿದ್ದೀನಿ. ಸೊ ಸ್ಟೀಲ್ ಯೂಸ್ ಮಾಡೋಣ ಎಲ್ಲ ಪಾತ್ರೆಗಳೆಲ್ಲನೂ ಅಂತ. ಸೊ ಅದು ಅಲ್ಲದೆ ನಮ್ದು ಇಲ್ಲೆಲ್ಲ ಚೇಂಜ್ ಮಾಡ್ಕೋಬೇಕಾಗಿತ್ತು ಮನೆಯಲ್ಲಿ. ಸೊ ಅದಕ್ಕೆ ಎಲ್ಲ ಸ್ಟೀಲೇ ತಗೊಂಡ್ ಬಂದಿದ್ದೀನಿ. ಸ್ವಲ್ಪ ಗ್ಲಾಸ್ಗಳು ಎಲ್ಲಾನು, ನೀರು ಕುಡಿಯೋ ಗ್ಲಾಸ್ಗಳು ಸಹ ತಂದಿಟ್ಟಿದ್ದೀನಿ ಅಲ್ಲಿಂದಾನೆ. ಆಮೇಲೆ ಇದು ಕಾಫಿ ಕುಡಿಯೋವು ಸ್ಟೀಲ್ವೇ, ಇವು ಪಿಂಗಾಣಿ ಇದೆ ಆಲ್ರೆಡಿ. ಇಲ್ಲಿಗೆ ಬಂದ್ಮೇಲೆ ಮೂರು ಹೊಡೆದೋಯ್ತು, 3 ಗ್ಲಾಸ್ ಹೊಡೆದೋಯ್ತು. ಸೊ ಅದಕ್ಕೆ ತುಂಬಾ ಹೊಡೆದೋಗ್ತಾ ಇರ್ತಾರೆ, ಯಾಕೆ ಹೇಳು ಅಂತ ಕಾಫಿ ಕಪ್ಸ್ ಇದು ಸ್ಟೀಲ್ವೇ ತಗೊಂಡ್ ಬಂದಿದ್ದೀನಿ. ಸೊ ಇವು ಕೆಳಗಡೆ ಆದ್ರೂ ಬಿದ್ದೋಗಲ್ಲಲ್ವ ಅಂತ ಇದು ಸ್ಟೀಲ್ವೇ ತಗೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ಬಂದು ಆಯಿಲ್, ಇದು ಸ್ಟೀಲ್ದೇ ಆಯಿಲ್ ಬಾಟಲ್. ಸೊ ನಾನು ತುಂಬಾ ಯೂಸ್ ಮಾಡಿದ್ದೀನಿ. ನಾನು ಟಪ್ಪರ್ ವೇವ್ ಯೂಸ್ ಮಾಡಿದೆ, ಪಿಂಗಾಣಿದು ಯೂಸ್ ಮಾಡಿದೆ, ಗಾಜಿಂದು ಯೂಸ್ ಮಾಡಿದೆ. ಯಾವುದೇ ತಗೊಂಡ್ರು ಲೀಕ್ ಆಗ್ತಾನೆ ಇತ್ತು ನನಗೆ. ಆಯಿಲ್ ಸರಿಯಾಗಿ ಹಾಕೋಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಇದು ಸ್ಟೀಲ್ದು ಒಂದ್ಸತಿ ಯೂಸ್ ಮಾಡೋಣ, ಇದಾದ್ರೂ ಚೆನ್ನಾಗಿ ಬರುತ್ತೇನೋ ಅಂತ ಇದು ತಗೊಂಡ್ ಬಂದಿದ್ದೀನಿ. ನೋಡ್ಬೇಕು ಇದಾದ್ರೂ ಚೆನ್ನಾಗಿ ಬರುತ್ತೆ ಇಲ್ವೋ, ಇದು ಲೀಕ್ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ತಗೊಂಡ್ ಬಂದಿದ್ದೀನಿ, ಸ್ಟೀಲ್ ಚೆನ್ನಾಗಿದೆ ಅಂತ. ನೋಡೋಣ ಇದು ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ನನ್ನ ಹತ್ರ ಚೊಂಬೆ ಇರಲಿಲ್ಲ. ಸೊ ಅದಕ್ಕೆ ಇರ್ಲಿ ಯಾವಾಗಾದ್ರೂ ನೀರು ಅದಕ್ಕೆ ಹಾಕೊಳೋದಕ್ಕೆಲ್ಲ ಅದಕ್ಕೂ ಚೊಂಬೇಕಿರುತ್ತೆ ಅಂತ ಈ ತರ ಚೊಂಬು ತಗೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಹತ್ರ ಒತ್ತ ಸಾವಿಗೆ ಇಲ್ಲ ಅಂತ ಅಲ್ವಾ. ಸೊ ಅದಕ್ಕೆ ಈ ಸಲ ತಗೊಂಡ್ ಬಂದ್ಬಿಟ್ಟೆ ಒತ್ತ ಸಾವಿಗೆ. ಯಾವಾಗಾದ್ರೂ ಇನ್ನು ಚಕ್ಲಿ ಆ ಥರದೆಲ್ಲ ಮಾಡ್ಕೋಬಹುದು ಅಂತ ಒತ್ತ ಸಾವಿಗೆ ತಗೊಂಡ್ ಬಂದಿದ್ದೀನಿ. ಮತ್ತೆ ಇದು ಜಾಮೂನ್ ಬೌಲ್ಸ್ ಅಷ್ಟೇ, ನನ್ನ ಹತ್ರ ಇರೋದೆಲ್ಲ ಗಾಜಿನ ಬೌಲ್ಸು. ಆಲ್ರೆಡಿ ನಾನೇ ಹೊಡೆದಾಗ್ಬಿಟ್ಟಿದ್ದೀನಿ 2-3 ಬೌಲ್ಸ್. ಸೊ ಇದು ನನ್ನವೇ ಇವೆಲ್ಲ, ನಾವು ಬೆಂಗಳೂರಲ್ಲಿ ಇದ್ದಾಗ ಯೂಸ್ ಮಾಡ್ತಾ ಇದ್ವಿ ಸ್ಟೀಲು. ಸೊ ಅತ್ತೆ ಮನೆಯಲ್ಲಿ ಇಟ್ಟು ಬಂದಿದ್ದೆ ಎಲ್ಲಾನು. ಸೊ ಅದಕ್ಕೆ ಅಲ್ಲಿಂದಾನೆ ತಗೊಂಡ್ ಬಂದ್ಬಿಟ್ಟೆ ಸ್ಟೀಲ್ ಜಾಮೂನ್ಗೆ ಎಲ್ಲದಕ್ಕೂ. ಏನಕ್ಕಾದ್ರು ಮಕ್ಕಳಿಗೆ ಮಿಕ್ಸರ್ ಅದೆಲ್ಲ ಹಾಕೊಂಡು ಅದೆಲ್ಲ ಮಕ್ಕಳು ತಿನ್ನೋದಕ್ಕೆ ಏನಾದ್ರು ಫ್ರೂಟ್ಸು ಆ ಥರದ್ದೆಲ್ಲರೂ ಹಾಕೊಳ್ಬೇಕು ಅಂತ ತಗೊಂಡ್ವಿ. ನೆಕ್ಸ್ಟ್ ಬಂದು ಇದು ಪ್ಯಾಕ್ ಮಾಡೋ ಕ್ಲಿಪ್ಸು. ಸೊ ಇಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು ನನಗೆ. ಅಲ್ಲಿ ಬೆಂಗಳೂರಲ್ಲಿ ನೋಡಿದಾಗ ನನಗೆ 60 ರೂಪೀಸ್ ಅಷ್ಟೇ, $1 ಅಷ್ಟೇ ಅನಿಸ್ತು. ಸೊ ಇಲ್ಲಿ ತುಂಬಾ ಕಾಸ್ಟ್ಲಿ. ಅಮೆಝಾನಲ್ಲಿ ಸಹ ತುಂಬಾ ಕಾಸ್ಟ್ಲಿ ಇದೆ. $1 ಅಲ್ವಾ ಅಂತೇಳಿ 60 ರೂಪೀಸ್ ಅಷ್ಟೇ. ಅದಕ್ಕೆ ತಗೊಂಡ್ ಬಂದ್ಬಿಟ್ಟೆ. 1-2 ಪ್ಯಾಕೆಟ್ ತಗೊಂಡೆ. ಪ್ಯಾಕೆಟ್ಸ್ ಎಲ್ಲ ಸೀಲ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದು ಸಜ್ವಾನ ಸಾಸ್ ತಗೊಂಡ್ ಬಂದೆ. ನನಗೆ ತುಂಬಾ ಇಷ್ಟ ಆಯ್ತು. ನಾನು ಇಲ್ಲಿಗೆ ಬಂದ್ಮೇಲೆ ಸಜ್ವಾನ ರೈಸ್ ಎಲ್ಲ ಟ್ರೈ ಮಾಡಿದ್ದು. ಇಂಡಿಯಾದಲ್ಲಿದ್ದಾಗ ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ. ಮೊನ್ನೆ ಬಂದಾಗ ಟ್ರೈ ಮಾಡಿದೆ ಇಂಡಿಯಾದಲ್ಲೆಲ್ಲಾನು. ಸ್ವಲ್ಪ ಚೆನ್ನಾಗಿತ್ತು ಸಜ್ವಾನ. ಸೊ ಅದಕ್ಕೆ ಸಜ್ವಾನ ಸಾಸ್ ತಗೊಂಡ್ ಬಂದೆ. ಎಲ್ಲ ಯಾವಾಗಾದ್ರೂ ನಾವು ರೆಡಿಮೇಡ್ ಮಾಡ್ಕೋಬೋದಲ್ವಾ ಸಜ್ವಾನ ಸಾಸ್ ಇತ್ತು ಅಂತ. ಸೊ ಇದು ತಗೊಂಡ್ ಬಂದಿದ್ದೀನಿ. ಆಮೇಲೆ ಸ್ವಲ್ಪ ಬಾಕ್ಸ್ ತಗೊಂಡ್ ಬಂದೆ, ಏನಾದ್ರು ಹಾಕಿಡೋದಕ್ಕೆ ಕಾಫಿ ಪುಡಿ ಟೀ ಪುಡಿ ಆ ಥರ ಹಾಕಿಡೋದಕ್ಕೆ ಅಂತ ಬಾಕ್ಸ್ಗಳು ತಗೊಂಡ್ ಬಂದಿದ್ದೀನಿ. ಈ ಥರ ಚಿಕ್ಕ ಬಾಕ್ಸ್ಗಳು, ಈ ಥರ ಒಂದು 5-6 ಬಾಕ್ಸ್ಗಳು ತಗೊಂಡ್ ಬಂದಿದ್ದೀನಿ. ಎಲ್ಲದಕ್ಕೂ ಆಗುತ್ತೆ, ಏನಾದರೂ ಕಿಚನಾಗಿ ಯೂಸ್ ಆಗುತ್ತೆ ಅಂತ. ಆಮೇಲೆ ಸ್ವಲ್ಪ ಚಿಕ್ಕ ಗ್ಲಾಸ್ಗಳು ಮಕ್ಕಳು ನೀರು ಕುಡಿಯೋದಕ್ಕೆ ಆಲ್ರೆಡಿ ಇದಾವೆ. ಸ್ವಲ್ಪ ಈ ಪಾಪುಗೆ ಅಷ್ಟು ಚಿಕ್ಕವಿಲ್ಲ. ಸೊ ಅದಕ್ಕೆ ಪಾಪು ಗ್ಲಾಸಲ್ಲಿ ಕಳಿಸ್ಬೇಕಲ್ವ, ನೀರು ಕುಡಿಯೋದು ಕಲ್ತ್ಕೋಬೇಕಾದ್ರೆ ಗ್ಲಾಸ್ ಚಿಕ್ಕದಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ಚಿಕ್ಕ ಗ್ಲಾಸ್ಗಳು ತಂದಿದ್ದೀನಿ. ಅದರಲ್ಲಿ ಸ್ವಲ್ಪ ಯಾವಾಗಾದ್ರೂ ಟೀಗೂ ಕಾಫಿಗೂ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಈ ಥರ ಚಿಕ್ಕ ಗ್ಲಾಸ್ಗಳು ತಗೊಂಡ್ ಬಂದಿದ್ದೀನಿ. ಆಮೇಲೆ ಬಿರಿಯಾನಿ ಪೌಡರ್ ತಗೊಂಡ್ ಬಂದಿದ್ದೀನಿ ಅಲ್ಲೇನೆ. ಸೊ ಮನೆಯಲ್ಲಿ ಅಕ್ಕ ಅವರೆಲ್ಲ ಇದು ಬಿರಿಯಾನಿ ಪೌಡರ್ ಇದು ಯೂಸ್ ಮಾಡ್ತಾ ಇದ್ರು. ಸ್ವಲ್ಪ ಚೆನ್ನಾಗಿದೆ ಟೇಸ್ಟ್ ಅನ್ನಿಸ್ತು ಬಿರಿಯಾನಿ. ಸೊ ಅದಕ್ಕೆ ನಾನು ತಗೊಂಡ್ ಬಂದೆ ಈ ಬಿರಿಯಾನಿ ಪೌಡರ್. ತಗೊಂಡ್ ಬಂದಿದ್ದೀನಿ. ಒಂದು 10-15 ಪ್ಯಾಕೆಟ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ಸೊ ಯಾವಾಗ್ಲೂ ಬಿರಿಯಾನಿ ಮಾಡ್ತಾ ಇರ್ತೀನಲ್ಲ, ಸೊ ಅದಕ್ಕೆ ಇವು ಬರುತ್ತೆ ಅಂತ ಒಂದು ಬಿರಿಯಾನಿ ಪ್ಯಾಕೆಟ್ಗಳೆಲ್ಲ ತಗೊಂಡ್ ಬಂದಿದ್ದೀನಿ. ಇನ್ನು ಇದು ಬ್ರಷ್. ಈ ಆಕ್ಚುಲಿ ಬಟ್ಟೆನ ಒಗೆಯಲ್ಲ ನಾನು, ಬಟ್ ಯಾವಾಗಾದ್ರೂ ಪಾಪು ಡ್ರೆಸ್ಗೆ ಏನಾದ್ರೂ ಆಗಿದ್ರೆ ಕೈಯಲ್ಲಿ ಉಜ್ಜಿದ್ರೆ ಹೋಗಲ್ಲ. ಸೊ ಅದಕ್ಕೆ ಬ್ರಷ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಬ್ರಷ್ ತಗೊಂಡ್ ಬಂದೆ. ಇತ್ತು ನನ್ನ ಹತ್ರ, ಅದು ಬಿಸಾಕ್ ಬಂದೆ USA ಅಲ್ಲೇನೆ. ಸೊ ಅದಕ್ಕೆ ಇವಾಗ ಬೇಕಿರುತ್ತೆ ಅಂತ ಒಂದು ಯೂಸ್ ತಗೊಂಡ್ ಬಂದೆ ಬ್ರಷ್. ಆಮೇಲೆ ಈ ತರ ಸ್ವಲ್ಪ ಚಿಕ್ಕದಾಗಿರೋ ಸ್ಪೂನ್ಗಳು ತಗೊಂಡ್ ಬಂದಿದ್ದೀನಿ. ಇಲ್ಲಿ ಯಾವ ರೀತಿ ಅಂದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಮಕ್ಳು ತಿನ್ನೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇಲ್ಲಿನ ಸ್ಪೂನ್ಗಳು ಇದಾವೆ ನನ್ನ ಹತ್ರ, ಅವು ಒಂದು ಡಜನ್ ಮೇಲೆ ಇದಾವೆ. ಇಲ್ಲಿನ ಸ್ಪೂನ್ಗಳು ಸ್ವಲ್ಪ ದೊಡ್ಡದಾಗಿರುತ್ತೆ, ಮಕ್ಳು ತಿನ್ನೋಕೆ ಕಷ್ಟ. ಈ ತರ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಚಿಕ್ಕದು ಈ ತರ ಈ ಸೈಜ್ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಸಿಗುತ್ತೆ ಇಲ್ಲಿ. ಸೊ ಯಾಕೆ ಮಕ್ಕಳು ಪ್ಲಾಸ್ಟಿಕ್ ಕೊಡೋದು ಅಂತ ಅಲ್ಲಿಂದಾನೆ ಈ ತರ ಚಿಕ್ಕ ಸ್ಪೂನ್ಗಳು ಇಲ್ಲೊಂದು ಡಜನ್ ತಗೊಂಡ್ ಬಂದಿದ್ದೀನಿ. ಈ ತರ ಚಿಕ್ಕವು ಮಕ್ಕಳು ಚೆನ್ನಾಗಿರುತ್ತೆ. ನಾವೆಲ್ಲ ಅಷ್ಟೇ ಸ್ಮಾಲ್ ಸ್ಟೀಲ್ ಪ್ಲೇಟ್ಗಳೆಲ್ಲ ತಗೊಂಡ್ ಬಂದಿದ್ದೀನಿ, ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ.
ಇನ್ನು 3 ರೋಸಸ್ ಟೀ ಪುಡಿನೂ ಅಲ್ಲಿಂದಾನೆ ತಗೊಂಡ್ ಬಂದೆ ನಾನು. ಈಗ ಖಾಲಿ ಇತ್ತಲ್ಲ ಸ್ವಲ್ಪ ಅದಕ್ಕೆ ಹಾಕೊಂಡ್ ಬಂದೆ, ಅಮ್ಮ ಮನೆಯಲ್ಲಿತ್ತು. ಸೊ ಅದಕ್ಕೆ ಟೀ ಪುಡಿ 3 ರೋಸಸ್ ಟೀ ಪುಡಿನೂ ತಗೊಂಡ್ ಬಂದೆ. ಇನ್ ಮೇನ್ ಬಂದು ಸೌಟು. ನನ್ನ ಹತ್ರ ಇರೋದೊಂದೇ ಸೌಟೆ, ಎಲ್ಲದಕ್ಕೂ ಅದೇ ಯೂಸ್ ಮಾಡ್ತಾ ಇದ್ದೆ. ಇದು ಸಿಗಲ್ಲ, ಸೊ ಅದಕ್ಕೆ ಸೌಟು ಇನ್ನೇ ಚಪಾತಿ ಮಾಡೋದಕ್ಕೆ ಇದೆಲ್ಲ ನನ್ನವೇ. ಸೊ ನಾನು ಬೆಂಗಳೂರಲ್ಲಿದ್ದಾಗ ಯೂಸ್ ಮಾಡ್ತಾ ಇತ್ತು. ಸೊ ಅವೆಲ್ಲ ತಗೊಂಡ್ ಬಂದೆ ನಾನು, ಸೌಟುಗಳೆಲ್ಲನೂ. ಪ್ಲಕ್ಕರು, ಏನಾದ್ರು ಪಾತ್ರೆಗಳು ಇಟ್ಕೊಡೋಕ್ಕೆ ಈ ಥರ ಪ್ಲಕ್ಕರು ಸೌಟುಗಳೆಲ್ಲ ಅಲ್ಲಿಂದನೇ ಇಂಡಿಯಾದಿಂದನೇ ತಗೊಂಡ್ ಬಂದೆ. ಒಂದು ಬ್ಯಾಗಲ್ಲಿ ಇಷ್ಟೆಲ್ಲ ಇತ್ತು, ಇನ್ನೊಂದು ಬ್ಯಾಗಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸೊ ಆಮೇಲೆ ಇದು ನೋಡಿ, ಈ ತರ ಫ್ಲವರ್ಸ್ದು ದೇವ್ರ ಮನೆಗೆ, ಯಾಕಂದ್ರೆ ಇಲ್ಲಿ ನಮ್ಗೆ ಹೂವು ಸಿಗಲ್ಲ ಅಲ್ವಾ. ಸೊ ಅದಕ್ಕೆ ಈ ತರ ದೇವ್ರ ಮನೆಯಲ್ಲಿ ಆಗ್ಬಿಟ್ರೆ ಇರುತ್ತೆ ಅಲ್ವ ಅಂತ ಈ ತರ ಚೆಂಡು ಇದೆಲ್ಲ ತಗೊಂಡ್ ಬಂದಿದ್ದೀನಿ. ಫ್ಲವರ್ಸ್ ಇವೆಲ್ಲ ಆಗುತ್ತೆ, ಇರ್ಲಿ ದೇವ್ರ ರೂಮ್ ಯೂಸ್ ಆಗುತ್ತೆ ಅಂತ ಇವೆಲ್ಲ ತಗೊಂಡ್ ಬಂದಿದ್ದೀನಿ. ಹಾಗೆ ಜಿಶುಗೆ ಲಂಚ್ ಬಾಕ್ಸ್ ತಗೊಂಡೆ. ಸೊ ತುಂಬಾ ಜನ ರಿವ್ಯೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ತುಂಬಾ ಜನ ಯೂಸ್ ಮಾಡ್ತಾ ಇದ್ರು. ಒಳಗಡೆ ಸ್ಟೀಲ್ ಇದೆ ನೋಡಿ, ಸ್ಟೀಲ್. ಸೊ ಅದಕ್ಕೆ ಇಲ್ಲಿ ಟ್ರೈ ಮಾಡೋಣ ಅಂತ ತಗೊಂಡ್ ಬಂದಿದ್ದೀನಿ. ನೋಡ್ಬೇಕು ಯಾವ ರೀತಿ ಇದೆ ಅಂತ. ನಾನು ಅಲ್ಲೇ ಚೆಕ್ ಮಾಡಿಲ್ಲ. ಶೂ ಇದು ಒಂದ್ 3-4 ಜೊತೆ ಅಂದ್ರೆ ಸೈಜ್ ಅವಳು ಸ್ವಲ್ಪ ದೊಡ್ಡವಳು ಆಗ್ತಾಳಲ್ವಾ. ಸೊ ಅಷ್ಟುವರೆಗೂ ತಗೊಂಡಿದ್ದೀನಿ ಸೈಜ್. ಅವಳೆಲ್ಲ ಚೆನ್ನಾಗಿ ಓಡಾಡೋ ಆಗೋ ತರ ಅಲ್ಲಿವರೆಗೂ ಒಂದು 3-4 ಜೊತೆನೂ ತಗೊಂಡಿದ್ದೀನಿ. 2 years ಪಾಪು ಬರೋ ಅಲ್ಲಿವರೆಗೂ ತಗೊಂಡಿದ್ದೀನಿ ನಾನು. ಚಿಕ್ಕದಾಗಿಂದ ದೊಡ್ಡದಾಗೋನು ತೋರಿಸ್ತೀನಿ ಪಾಪು ಶೂಸ್ ಎಲ್ಲಾನು. ಹಾಗೆ ಸ್ವಲ್ಪ ಸ್ಟೀಲ್ ಪಾತ್ರೆಗಳು ನನಗೆ ತಗೊಂಡಿದ್ದೀನಿ. ನಿಂದೆದಿಂದಲೇ ತಗೊಂಡಿದ್ದೆ ಸ್ಟೀಲ್ ಪಾತ್ರೆಗಳಿಗೆಲ್ಲಾನು. ಯಾಕಂದ್ರೆ ಇಲ್ಲಿ ಸ್ಟವ್ ಇಂಡೆಕ್ಸ್ ಸ್ಟವ್ ಅಲ್ಲ. ಸೊ ರೌಂಡ್ ಆಗಿದ್ರೆ ನನಗೆ ಫ್ಲಾಟ್ ಆಗಿರ್ಬೇಕು ಮೇನ್ ಟೇಸ್ಟ್. ಅವಾಗ ಇಂಡೆಕ್ಸ್ ಸ್ಟವ್ ಮೇಲೆ ಕುತ್ಕೊಳ್ಳುತ್ತೆ ಚೆನ್ನಾಗಿ. ಇಲ್ಲ ಅಂದ್ರೆ ಸ್ವಲ್ಪ ನನ್ನ ಹತ್ರ ಇರೋ ಎಲ್ಲ ರೌಂಡ್ ಆಗಿರೋವು ಪಾತ್ರೆ, ಸ್ಟೀಲ್ ಪಾತ್ರೆಗಳೆಲ್ಲೂ ಅದು ಇಂಡೆಕ್ಸ್ ಸ್ಟವ್ ಮೇಲೆ ಇಟ್ಟರೆ ಅಲ್ಲಾಡ್ತಾ ಇರುತ್ತೆ, ಅಡಿಗೆ ಮಾಡೋಕ್ಕೆ ಆಗಲ್ಲ, ಹೀಟು ಆಗಲ್ಲ ಬೇಗ. ಸೊ ಅದಕ್ಕೆ ಇವಾಗ ಎಲ್ಲ ಪಾತ್ರೆಗಳು ನಾನು ಚೇಂಜ್ ಮಾಡಬೇಕು, ಸ್ಟೀಲ್ ಪಾತ್ರೆಗಳೆಲ್ಲ ಚೇಂಜ್ ಮಾಡಬೇಕು. ಅದಕ್ಕೆ ಇವಾಗ ಎಲ್ಲ ಫ್ಲಾಟ್ ಆಗಿರೋದು ತಗೊಂಡು ಬಂದಿದ್ದೀನಿ. ತುಂಬಾ ತೋರಿಸ್ತೀನಿ ನಾನು. ನೋಡಿ ಇವೆಲ್ಲ ಸ್ಟೀಲ್ ಪಾತ್ರೆಗಳೇ. ನನಗೆ ಹಾಲು ಕಾಯಿಸೋಕ್ಕೆ ಇದು ಎಲ್ಲ ದೋಸೆ ಇಟ್ಟು ಅದೆಲ್ಲ ಹಾಕಿಡೋಕೆ ಚೆನ್ನಾಗಿರುತ್ತೆ ಅಂತ ಹಾಲು ಕಾಯಿಸೋಕೆ ಆಗಲಿ ಎಲ್ಲದಕ್ಕೂ ತಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮುಚ್ಚಳ, ಸಾಂಬಾರು ಹಾಕಿ ಮುಚ್ಚಳ ಹಾಕೋಕ್ಕೆ ನಾನು. ನೆಕ್ಸ್ಟ್ ಮೆಡಿಸಿನ್ಸ್ ನೋಡಿ, ಮೆಡಿಕಲ್ ಶಾಪೇ ಇಲ್ಲಿದೆ. ಯಾಕಂದರೆ ಇಲ್ಲಿ ನೆಗಡಿ, ಆ್ಯಕ್ಚುಲಿ ಅಮೇರಿಕಾದಲ್ಲಿದ್ದಾಗ ನೆಗಡಿಗೆ ಆಗಲಿ, ಕೆಮ್ಮಿಗೆ ಆಗಲಿ, ನಾರ್ಮಲ್ ಫೀವರ್ಗೆ ಆಗಲಿ ನೋಡ್ತಾ ಇರಲಿಲ್ಲ. ಸೊ ಅದಕ್ಕೆ ನಾವೇನಿದ್ರು ಮನೆಯಲ್ಲೇ ಮೆಡಿಸಿನ್ಸ್ ತಗೋಬೇಕು. ಅದಕ್ಕೆ ಇಲ್ಲಿ ಸಿಗೋದು ಇಲ್ಲ. ಒಂದೇ ಥರದ ಚೈನಾನಲ್ಲಿ ಒಂದು ಸಿಗುತ್ತೆ. ಸೊ ಅದೊಂದು ಯೂಸ್ ಮಾಡಬೇಕು. ನಮ್ಮ ಇಂಡಿಯನ್ಸ್ಗೆ ಒಂದು ಹಿಡಿಸುತ್ತೆ ಹಿಡಿಯಲ್ಲ. ಸೊ ಗ್ಯಾಸ್ಟ್ರಿಕ್ಗೆ ಏನೇ ಪ್ರಾಬ್ಲಮ್ ಇದ್ರು ನಮ್ಗೆ ಟ್ಯಾಬ್ಲೆಟ್ ಸಿಗಲ್ಲ. ಸೊ ಅದಕ್ಕೆಲ್ಲ ಇಂಡಿಯನ್ನಿಂದ ತರಿಸ್ಕೊಳ್ತೀವಿ. ಸೊ ಹಾಗಾಗಿ ಇಲ್ಲಿಗೂ ಅಷ್ಟೇ. ಇವಾಗ ನಮ್ಗೆ ಇಲ್ಲಿ ಎಮರ್ಜೆನ್ಸಿ ಅಂದರೆ ಹೋಗಿ 5-6 hours ವೇಟ್ ಮಾಡಬೇಕಲ್ಲ, ಒಂದೊಂದು ದಿನ 1 day ಆದರೂ ವೇಟ್ ಮಾಡಬೇಕು. ಆ ಥರ ಇರುತ್ತೆ. ಡಾಕ್ಟರ್ ನೋಡೋದೇ ಕಷ್ಟ. ಅದಕ್ಕೆ ಟ್ಯಾಬ್ಲೆಟ್ಸ್, ಎಲ್ಲ ಥರ ಟ್ಯಾಬ್ಲೆಟ್ಸು ಅಲ್ಲಿಂದಾನೇ ತೊಗೊಂಡ್ಬಂದ್ಬಿಡ್ತೀನಿ. ನಮಗೆ ಕಿಡ್ಸ್ಗೆ ಇಲ್ಲಿನ ಮೆಡಿಸಿನ್ನೇ ಸೆಟ್ ಆಗ್ತಾ ಇದ್ದಾವೆ. ಸೊ ಅವ್ರಿಗೆಲ್ಲ ಇಲ್ಲಿನ ಮೆಡಿಸಿನ್ನೇ ಕೊಡ್ತಾ ಇದ್ದೀವಿ. ನಮ್ಗೆ ಸೆಟ್ ಆಗಲ್ಲ ಇಲ್ಲಿನ ಮೆಡಿಸಿನ್ಸು. ಸೊ ಅದಕ್ಕೆ ನಾವು ಅಲ್ಲಿಂದ ತೊಗೊಬರ್ತೀವಿ ಎಲ್ಲನೂ. ಸೊ ಇದರಲ್ಲಿ ಎಲ್ಲ ಥರ ಟ್ಯಾಬ್ಲೆಟ್ಸ್ ಇದರಲ್ಲಿ ತಂದಿದ್ದೀವಿ. ಇದು ಬಂದು ಚಕ್ಲಿ ಪುಡಿ ಹೇಳ್ದೆ ಅಲ್ವಾ ಆಲ್ರೆಡಿ. ಸೊ ಎಲ್ಲ ಅಲ್ಲಿಂದ ತಗೊಂಡ್ಬಂದ್ರೆ ಒಡೆದೋಗುತ್ತೆ ಅಂತ. ಸೊ ಅದಕ್ಕೆ ಎಲ್ಲ ಪುಡಿಗಿಲ್ಲ, ಇದು ಅಷ್ಟೇ ಚಕ್ಲಿ ಪೌಡ್ರ್. ಇದು ಚಕ್ಲಿ ಮಾಡ್ಕೊಬೋದು ನಾವು ಯಾವಾಗಾದ್ರೂ. ಸುಮ್ಮನೆ ಇದು ಮಿಕ್ಸ್ ಮಾಡಿಬಿಟ್ಟು ವಾಟರಲ್ಲಿ ಆಯಿಲಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳೋದು ಅಷ್ಟೇ. ಇದು ಚಕ್ಲಿ ಪೌಡರ್. ಇದು ನೆಕ್ಸ್ಟ್ ಇದು ಬಂದು ಇದ್ಕಿನ ಬೇಳೆ ಮಿಕ್ಸರ್. ಇದು ಬಂದು ಇದ್ಕಿನ ಬೇಳೆ ಮಿಕ್ಸರು ಅಕ್ಕ ಮಾಡಿಕೊಟ್ಟಿದ್ದು, ಅಂದರೆ ನಮ್ಮ ಊರ್ಗಿತ್ತಿ ಅವ್ರು ಮಾಡಿಕೊಟ್ಟಿರೋದು. ಸೊ ಇದು ಸಿಗೋದು ತುಂಬ ಕಷ್ಟ ಅಲ್ವಾ. ಸೊ ಅದಕ್ಕೆ ಅಲ್ಲಿಂದ ಅವರೇ ಮಾಡಿಕೊಟ್ರು, ನಮ್ಮ ಅಕ್ಕ ಮಾಡಿಕೊಟ್ರು. ಸೊ ಅದಕ್ಕೆ ಇದು ಇದ್ಕಿನ ಬೇಳೆ, ಇದು ಮಿಕ್ಸರು. ಇದು ಬೂಂದಿ ಮನೆಯಲ್ಲಿ ಮಾಡಿರೋದು. ಪಾಪು ಫಂಕ್ಷನ್ಗೆ ಮಾಡಿದ್ರಲ್ಲ, ಸೊ ಅದಕ್ಕೆ ಇನ್ನೂ ಇತ್ತು ಪಾಪು ಫಂಕ್ಷನ್ ಮಾಡಿರೋದು, ಚೆನ್ನಾಗಿತ್ತು. ಸೊ ಅದಕ್ಕೆ ಇದು ಸ್ವಲ್ಪ ಹಾಕ್ಕೊಂಡು ಬಂದಿದ್ದೀನಿ. ಪಾಪು ಫಂಕ್ಷನ್ ಮಾಡಿದ್ದು ಬೂಂದಿದು ಹಳ್ಳಿ ಕಾಳು. ಸೊ ಇದು ನಾವು ಬೆಳೆದಿರೋದೆ, ಮನೆಯಲ್ಲಿ ಬೆಳೆದಿರೋದೆ. ಸೊ ಇದು ಸ್ವಲ್ಪ ಸಿಗೋದು ಕಷ್ಟ ಇಲ್ಲಿ. ಸೊ ಅದಕ್ಕೆ
ನಾನು ಯಾವಾಗಾದ್ರೂ ಆಗಲಿ ಅಲ್ಲಿ ಇಂಡಿಯಾದಿಂದ ಕೊರಿಯರ್ ಅಲ್ಲಿ ಹಾಕ್ಸ್ಕೊತೀನಿ, ಇಲ್ಲ ಇಲ್ಲಿ ಯಾರಾದರೂ ಬಂದಾಗ ತರಿಸ್ತೀನಿ. ಸೊ ಅದಕ್ಕೆ ಇದು ಹುರುಳಿಕಾಳು ಅಲ್ಲಿಂದನೇ ತಗೊಂಡು ಬಂದೆ. ಸೊ ನಮ್ಗೆ ತುಂಬ ಇಷ್ಟ. ಸೊ ಅದಕ್ಕೆ ತುಂಬ ದಿನ ಆಗೋಗಿತ್ತು ಮನೆಯಲ್ಲಿ ಇರಲಿಲ್ಲ. 2 years ನಾನು ಆಯ್ತು ಹುರುಳಿಕಾಳು ಸಾರು ಮಾಡೇನೆ. ಅದಕ್ಕೆ ಅಲ್ಲಿಂದ ತಗೊಂಡು ಬಂದೆ ಹುರುಳಿಕಾಳು ಮನೆಯಲ್ಲಿ. ಪಾಪುಗೆ ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರ್ ಎಲ್ಲಾನು MTR ತಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದಿದ್ದು. ಸೊ ಇವಾಗ ಆಗ್ತಾ ಇಲ್ಲ ನಂಗೆ ಪಾಪು ಇಟ್ಕೊಂಡು. ಸೊ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವೆಲ್ಲ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಟೈಮ್ ಬೇಕಲ್ಲ, ಅದಕ್ಕೆ ಟೈಮ್ ಇರಲ್ಲ ಅಂತ ಇವೆಲ್ಲ ಒಂದು 5-6 ಪ್ಯಾಕೆಟ್ಸ್ ಎಲ್ಲ ಇಲ್ಲೇ ಅವೇ ತಗೊಂಡು ಬಂದ್ಬಿಟ್ಟಿದ್ದೀನಿ ಅಲ್ಲಿಂದನೇ. ಪೌಡರ್ಸು, ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರ್ ಎಲ್ಲನೂ. ಫಸ್ಟ್ ಇದು ಫಿಶ್ ಕಬಾಬ್ ಪೌಡ್ರ್ ಅಂತೆ. ನಾನು ಟ್ರೈ ಮಾಡಿಲ್ಲ ಯಾವತ್ತೂ. ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ ಅಲ್ಲೇ ಚಿಕನ್ ಕಬಾಬ್ ಪೌಡ್ರ್ ತಗೊಂಡವಲ್ಲ, ಅಲ್ಲೇ ಇತ್ತು ಫಿಶ್ ಕಬಾಬ್ ಪೌಡ್ರು. ಟ್ರೈ ಮಾಡೋಣ ಅಂತ ಒಂದು 2 ಪ್ಯಾಕೆಟ್ ತಂದಿದ್ದೀನಿ ಅಷ್ಟೇ, ಜಾಸ್ತಿ ತಂದಿಲ್ಲ. ಯಾವ ರೀತಿ ಇರುತ್ತೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ 2 ಪ್ಯಾಕೆಟ್ ಮಾತ್ರ ತಂದಿದ್ದೀನಿ. ಫಿಶ್ ಕಬಾಬ್ ಪೌಡ್ರು ಅಂತ ಇದು. ಮಟನ್ ಮಸಾಲ ಪೌಡ್ರು, ಚಿಕನ್ ಮಸಾಲ, ಮಟನ್ ಮಸಾಲ ಪೌಡ್ರುಗಳೆಲ್ಲ ತಗೊಂಡು ಬಂದಿದ್ದೆ. ಎಲ್ಲ ಪೌಡ್ರುಗಳೇ ತಗೊಂಡು ಬಂದಿದ್ದೀನಿ. ನೆಸ್ಕೇಫ್ ಇದು ಈ ಕಾಫಿ ಪೌಡ್ರ್ ಸ್ವಲ್ಪ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ನನಗೆ ಮಾತ್ರ ಅಂತ ನಾನು ತಗೊಂಡು ಬಂದಿದ್ದೀನಿ ಒಂದು ಚಿಕ್ಕ ಪ್ಯಾಕೆಟು ನೆಸ್ಕೇಫ್ದು. ನಮ್ಮವ್ರಿಗೆ ಬಂದು ಇದು ಫಿಲ್ಟರ್ ಕಾಫಿ ಪೌಡರು. ಸೊ ಅದಕ್ಕೆ ಅಲ್ಲಿಂದನೇ ಫಿಲ್ಟರ್ ಕಾಫಿ, ನಾರ್ಮಲ್ ಆಗಿ ಬೂಸ್ ಪೌಡ್ರು ಇದೆ. ಸೊ ಅದೇ ತಂದಿದ್ದೀನಿ, ಬೂಸ್ ಫಿಲ್ಟರ್ ಕಾಫಿ ಪೌಡ್ರು. ಇದು ತಂದಿದ್ದೀನಿ. ನೆಕ್ಸ್ಟ್ ಅಮ್ಮ ಸ್ವಲ್ಪ ಕಜ್ಜಾಯ ಮಾಡಿದ್ರಲ್ಲ, ಅವು ಸ್ವಲ್ಪ ಹಾಕ್ಕೊಂಡು ಬಂದಿದ್ದೀನಿ. ಇದು ಮಾತ್ರ ಸ್ವಲ್ಪ ಆಯಿಲ್ ಲೀಕ್ ಆಗಿತ್ತು ಬಟ್ಟೆಗೆಲ್ಲನೂ. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಇವಾಗ. ಆಮೇಲೆ ಇದು ಕಜ್ಜಾಯದ ಪಾಕ. ನಾವು ಸ್ವಲ್ಪ ಯಾವಾಗಾದರೂ ಬೇಕಾದಾಗ ನಮಗೆ ಹಾಕ್ಕೋಬೋದು ಅಂತ ಸ್ವಲ್ಪ ಕಜ್ಜಾಯದ ಪಾಕ. ಇದು ಬಂದು ಕೊಬ್ಬರಿ ಒಬ್ಬಟ್ಟದ ಪಾಕ. ಸೊ ದೊಡ್ಡಮ್ಮ ಕೊಟ್ಟಿರೋದು ಇದು ಅಷ್ಟೇ. ನಾವು ಯಾವಾಗಾದರೂ ಒಬ್ಬಟ್ಟು ಮಾಡ್ಕೊಳೋಣ ಅಂತ ಅದು ಪಾಕನೇ ಕೊಟ್ಟಿದ್ದಾರೆ ದೊಡ್ಡಮ್ಮ. ಹಾಗೆ ಇದು ಬಂದು ಕಡುಬು ಅಮ್ಮ ಸ್ವಲ್ಪ ಮಾಡಿಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಪುಡಿ ಕೊಟ್ಟಿದ್ದಾರೆ. ಇನ್ನು ಇದು ಬಂದು ದಿಲ್ಪಸನ್ನು, ಡ್ರೈ ಫ್ರೂಟ್ಸ್ ದಿಲ್ಪಸನ್ನು. ನನಗೆ ತುಂಬ ಇಷ್ಟ ಇದು ಜಯನಗರದಲ್ಲಿ ಸಿಗುತ್ತೆ. ಸೊ ನಮ್ಮ ಭಾವ ಯಾವಾಗಲೂ ತರ್ತಾ ಇರ್ತಾರೆ. ಅದಕ್ಕೆ ಇನ್ನು ನಾವು ಮತ್ತೆ ಇಲ್ಲಿ ಕೆನಡಾದಲ್ಲಿ ಏನಂದರೆ ಎಲ್ಲ ಥರ ಸ್ವೀಟು ಸಿಗುತ್ತೆ, ಬಟ್ ದಿಲ್ಪಸನ್ ಮಾತ್ರ ಬೇರೆ ಕಂಟ್ರಿಗಳಲ್ಲಿ ಸಿಗೋದೇ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ದಿಲ್ಪಸನ್ ತಗೊಂಡು ಬಂದೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಸೋಂಪುಡಿ, ಹಾಗೆ ಡ್ರೈ ಫ್ರೂಟ್ಸು, ಬರ್ಫೀಸು, ಹಾಗೆ ಕಾಜು ಕಟ್ಲಿ ಎಲ್ಲ ತೊಗೊಂಡು ಬಂದೆ. ಈ ಕಾಜು ಕಟ್ಲಿನೂ ಮೈಸೂರು ಪಾಕ್ ಬಂದು ನನ್ನ ಮಗನಿಗೆ, ಅವನಿಗೆ ತುಂಬ ಇಷ್ಟ ಮೈಸೂರು ಪಾಕು ಕಾಜು ಕಟ್ಲಿ. ಸೊ ಅವನು ಬಾಕ್ಸ್ಗೂ ಆಗುತ್ತೆ, ಸ್ವಲ್ಪ ದಿನ ಬಾಕ್ಸ್ಗೆ ಆಗ್ಬೋದಲ್ಲ ಸ್ನ್ಯಾಕ್ಸ್ ಟೈಮಲ್ಲಿ ಅಂತ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಹಾಗೆ ನಾನು ಬಂದು ಇದು 1.25 ಲೀಟ್ರದ್ದು ಗ್ರೈಂಡ್ರ್ ತೊಗೊಂಡು ಬಂದೆ. ಸೊ ನಾನು ಅವಾಗೇನು ಹೇಳಿದ್ದೀನಿ, ನಾನು ಈ ಥರ ಗ್ರೈಂಡ್ರ್ ಶಾಪಿಂಗ್ ಮಾಡ್ತಾಯಿದ್ದೀನಿ ಅಂತೇಳಿ. ಸೊ ಜಯನಗರದಲ್ಲಿ ತೊಗೊಂಡಿತ್ತು ನಾನು. ನಮಗೆ ಸಾಕು ಅನ್ನಿಸ್ತು 1.2 ಲೀಟರ್ದು. ಸೊ ನಾವು 4 ಜನಕ್ಕೆ, ಅಂದರೆ ಮಕ್ಕಳದೇನು ಅಷ್ಟು ಕೊಂಡಿರಲ್ಲ ಅಲ್ವಾ, ನಮ್ಮಿಬ್ರಿಗೂ ಸಾಕು ಅನ್ನಿಸ್ತು ನನಗೆ. ಸೊ ಚಿಕ್ಕದಾಗಿದೆ ಬಟ್ ತುಂಬ ಚೆನ್ನಾಗಿದೆ. ಆಲ್ರೆಡಿ ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ತುಂಬ ಚೆನ್ನಾಗಿದೆ ಗ್ರೈಂಡ್ರು. ಇದು ಬಂದು 10 kg ಬೀಳ್ತು ಗ್ರೈಂಡ್ರು, 10 kg ಇದೆ. ಸೊ ಇದೇ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋದು ನಾವು ತಂದಿರೋ ಲಗೇಜಲ್ಲಿ. ನಾನು ಇದೆಲ್ಲನೂ ಒಂದೊಂದು ಪಾರ್ಟ್ ಒಂದೊಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ, ಅವಾಗ ವೆಯ್ಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು ಅಂತೇಳಿ. ನೆಕ್ಸ್ಟ್ ಬಂದು ಇದು ನನ್ನಾರೆ ಸಿರಪ್ ತೊಗೊಂಡು ಬಂದಿದ್ದೀವಿ. ಸೊ ಇದು ನಮ್ಮವ್ರಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಸೋಡಾ ತಗೊಂಡು ಬಂದು ಸೋಡಾ ಮಿಕ್ಸ್ ಮಾಡಿ ಹಾಕ್ಕೋಬೋದು, ಇಲ್ಲ ಹಾಲಲ್ಲಿ ಹಾಕಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅಲ್ವ ನನ್ನಾರೆ ಸಿರಪ್ಪು. ಸೊ ಅದಕ್ಕೆ ನನ್ನಾರೆ ಸಿರಪ್ ತೊಗೊಂಡ್ಬಂದಿದ್ದೀವಿ. ಇದು ಅವ್ರು ಹೇಳಿದ್ದು 3 months ಬರುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಎಷ್ಟು ದಿನ ಬರುತ್ತೆ. ನಾವು 3 months ಬರುತ್ತೆ ಅಂತ ಅವ್ರು ಹೇಳಿದ್ರು ಶಾಪ್ ಅವರು. ನೋಡೋಣ ಎಷ್ಟು ದಿನ ಬರುತ್ತೋ ಇದು. ಎಷ್ಟು ಬಂದು ಇದು ತಂದಿದ್ದೀನಿ. ಇಲ್ಲಿ ಸಿಗುತ್ತೆ, ಬಟ್ ಇಲ್ಲಿ ಹಗಳದ್ದು ಸಿಗುತ್ತೆ, ಅದೆಲ್ಲ ಚೆಲ್ಲುತ್ತೆ ಕೆಳಗಡೆ ಎಲ್ಲನೂ. ಸೊ ಅದಕ್ಕೆ ಈ ಥರದ್ದಾದರೆ ಚೆಲ್ಲಲ್ಲ ಅಂತ ಇದು ಕೊಬ್ಬರಿ ಕ್ಯಾರೆಟ್ ಎಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ತಗೊಂಡ್ಬಂದಿದ್ದೀನಿ ನಾನು. ಕುಕ್ಕರು ಇದು 1.5 ಲೀಟ್ರ್ ಕುಕ್ಕರು. ಪಾಪುಗೆಲ್ಲ ಸ್ವಲ್ಪ ರೈಸ್ ಮಾಡಬೇಕಲ್ಲ. ಸೊ ಅದಕ್ಕೆ ಪಾಪುಗೆ ಅಂತ ಆಗುತ್ತೆ. ಅದು ನಮಗೂ ಏನಾದರೂ ಸ್ವಲ್ಪ ಚಿಕ್ಕದಾಗಿ ಸಾಂಬಾರು ಅದು ಮಾಡ್ಕೊಳಕ್ಕಾಗುತ್ತೆ ಅಂತ ತಗೊಂಡು ಬಂದಿದ್ದೀನಿ. ಸ್ಟೀಲ್ದೇ ತಗೊಂಡು ಬಂದಿದ್ದೀನಿ. ನೋಡಿ ಇಂಡಕ್ಷನ್ ಸ್ಟೋವ್ ಇಡಬೇಕು. ಅದು ನಾನು ಜಯನಗರದಲ್ಲಿ ಶಾಪ್ ತೋರಿಸ್ದೆ ಅಲ್ವಾ. ಸೊ ಅದೇ ಶಾಪಲ್ಲೇ ಸಿಗುತ್ತೆ. ಇಲ್ಲ ಈ ಥರ ಇಂಡಕ್ಷನ್ ಸ್ಟೋವ್ಗೆ ಅಂತ ಹೇಳಿದ್ರೆ ಆ ಶಾಪಲ್ಲೇ ಸಿಗುತ್ತೆ ಎಲ್ಲನೂ. ಸೊ ಅಲ್ಲಿಂದನೇ ಇದು 1.5 ಲೀಟ್ರದೊಂದು, ಆಮೇಲೆ 3 ಲೀಟ್ರದೊಂದು. ಇದು ಬಂದು 3 ಲೀಟ್ರದ್ದು 2 ಥರ ಕುಕ್ಕರು ತಂದಿದ್ದೀನಿ. 2 ಸ್ಟೀಲೇ.
ನನ್ನ ಹತ್ರ ಇರೋ 2 ಸಿಲ್ವರ್ ಇದ್ದಾವೆ, 5 ಲೀಟ್ರದೊಂದು, 3 ಲೀಟ್ರದೊಂದು, ಆಮೇಲೆ 2 ಲೀಟ್ರದೊಂದು ಇದ್ದಾವೆ, 3 ಸಿಲ್ವರ್ ಇದ್ದಾವೆ. ಅದು ಅಲ್ಲದೆ ಇಂಡಕ್ಷನ್ ಸ್ಟವ್ ಮೇಲೆ ಕುತ್ಕೊಳಲ್ಲ, ಅದು ಮಾಡೋಕ್ಕಾಗ್ತಾ ಇಲ್ಲ ಇಂಡಕ್ಷನ್ ಸ್ಟವ್ ಮೇಲೆ, ಅದು ಹೀಟು ಬರ್ತಾ ಇಲ್ಲ ಬೇಗ. ಸೊ ಅದಕ್ಕೆ ನಾವು ಬಿಸಾಕ್ಬಿಡೋಣ ಅಂತ ಈ ಸ್ಟೀಲು ತಂದಿದ್ದೀನಿ. ತುಂಬ ಚೆನ್ನಾಗಿದ್ದಾವೆ. ಆಲ್ರೆಡಿ ಇವತ್ತು ಇದು ಯೂಸ್ ಮಾಡಿದ್ದೆ ಪಾಪುಗೆ, ತುಂಬ ಚೆನ್ನಾಗಾಗಿತ್ತು ರೈಸ್ ಎಲ್ಲನೂ. ನೆಕ್ಸ್ಟ್ ಇದು ಕಾಫಿ ಮಾಡೋಕ್ಕೆ ತಗೊಂಡ್ಬಂದು ಇಲ್ಲಿ ತಗೊಂಡಿದ್ದೆ ನಾನು. 6 ಮಂತ್ಸ್ಗೊಂದು ಹೊರಟೋಗ್ತಾ ಇದ್ದೆ ನಾನು ಕಾಫಿ ಮಾಡೋಕ್ಕೆ, ಇಲ್ಲಿ ತಗೊಳ್ತಾ ಇದ್ರೆ. ಸೊ ಅದು ಇರ್ತಾನೆ ಇಲ್ಲ, ಅದು ಯಾವ ರೀತಿ ಇಟ್ಕೊಂಡ್ರೂ ಇರ್ತಾ ಇಲ್ಲ, ಎಷ್ಟು ಕ್ಲೀನ್ ಮಾಡಿದ್ರು ಎಷ್ಟು ನೀಟಾಗಿ ಇಟ್ಕೊಂಡ್ರು ಅದು ಹೊರಟೋಗ್ತಾನೆ ಇದೆ. ಸೊ ಅದಕ್ಕೆ ಅಲ್ಲಿಂದ ನಾನು ಸ್ಟೀಲ್ ತಗೊಂಡು ಬಂದೆ, ತುಂಬ ಚೆನ್ನಾಗಿದೆ ಇದು. ಸೊ ಅದಕ್ಕೆ ಕಾಫಿ ಮಾಡೋದಕ್ಕೆ ಅಂತಲೇ ಅಲ್ಲಿಂದ ತಗೊಂಡು ಬಂದೆ. ಟಿಶ್ಯೂಗೆ ಪೈಪ್ ಗ್ಲಾಸ್ ಬೇಕು ಅಂತ ಅಂದ. ಸೊ ಅದಕ್ಕೆ ಹಾಲು ಕುಡಿಯೋದಕ್ಕೆ ಪ್ಲಾಸ್ಟಿಕ್ ತೊಗೊಂಡಿದ್ದ ಅವನು, ಅಲ್ಲಿ ಪ್ಲಾಸ್ಟಿಕ್ ಇರೋದು ನೋಡಿಬಿಟ್ಟು ಇನ್ನು ನಾನು ಅದು ಪ್ಲಾಸ್ಟಿಕ್ ವಾಪಸ್ ಇಟ್ಬಿಟ್ಟು ಈ ಥರ ಸ್ಟೀಲ್ ಪೈಪ್ ಗ್ಲಾಸ್ ಬಂದಿರೋದ್ರಿಂದ ಪಾಪುಗೂ ಯಾವಾಗಾದ್ರೂ ನೀರು ಕುಡಿಯೋಕ್ಕೆ ಅದಕ್ಕೆ ಯೂಸ್ ಆಗುತ್ತೆ ಅಲ್ಲ ಅಂತ 2 ತಂದಿದ್ದೀನಿ ಈ ಥರ ಗ್ಲಾಸ್ಗಳು, ಪೈಪ್ ಗ್ಲಾಸ್. ಕುಕ್ಕರ್ ತೊಗೊಂಡಲ್ವ, ಸೊ ಕುಕ್ಕರ್ಗೆ ಗ್ಯಾಸ್ಕೆಟ್ ಬೇಕೇ ಬೇಕು. ಸೊ ಇಲ್ಲಿ ಸಿಗೋದೇ ಇಲ್ಲ ಗ್ಯಾಸ್ಕೆಟ್ ಕುಕ್ಕರ್ಗೆ, ಹೊರಟೋದ್ರೆ ಇನ್ನು ವೇಸ್ಟ್ ಆಗುತ್ತೆ ಕುಕ್ಕರ್. ಸೊ ಆ ಗ್ಯಾಸ್ಕೆಟ್ಟು ಈ ಥರ ವೆಯ್ಟು ಎಲ್ಲ ಶಾಪವರು ಕೇಳಿದ್ರೆ ಕೊಟ್ಬಿಡ್ತಾರೆ, ಎಲ್ಲ 2 ತಗೊಂಡು ಬಂದಿದ್ದೀನಿ ನಾನು ಕುಕ್ಕರ್ಗೆ ಯೂಸ್ ಆಗೋಕ್ಕೆ ಅಂತ. ನನಗೆ ಬುದ್ಧಿ ಬಂದಾಗಿಂದ ನಾನು ಮೈಸೂರು ಸ್ಟ್ಯಾಂಡರ್ಡ್ ಸೋಪೇ ಯೂಸ್ ಮಾಡ್ತಾ ಇರೋದು. ಸೊ ಅದಕ್ಕೆ ಇವಾಗ ಅದೇ ಯೂಸ್ ಮಾಡ್ತೀನಿ, ಮೈಸೂರು ಸ್ಟ್ಯಾಂಡರ್ಡ್ ಸೋಪೇ ಯೂಸ್ ಮಾಡ್ತೀನಿ ಇವಾಗ್ಲೂ. ಸೊ ಅದಕ್ಕೆ ನಾನು ಯಾವಾಗಲೂ ಇಂಡಿಯಾದಿಂದ ಬಂದಾಗ ಸ್ವಲ್ಪ ಜಾಸ್ತಿ ಬಂದುಬಿಡ್ತೀನಿ, ಇಲ್ಲಾಂದರೆ ಕೊರಿಯರಲ್ಲಾದರೂ ಹಾಕ್ಸ್ಕೊತೀನಿ. ಸೊ ಇವೊಂದು 3 ಪ್ಯಾಕೆಟ್ ತಂದಿದ್ದೀನಿ ಮೈಸೂರು ಸ್ಟ್ಯಾಂಡರ್ಡ್ ಸೋಪ್, ಈ ಥರ 3 ಪ್ಯಾಕೆಟ್ಸ್ ತಂದಿದ್ದೀನಿ. ಇದಾಗೋ ಅಷ್ಟೊತ್ತಿಗೆ ಇಂಡಿಯಾಗೆ ಹೋಗ್ತೀನಿ. ನಾನು ಒಬ್ಬಳೇ ಯೂಸ್ ಮಾಡೋದು, ನಿಮ್ಮ ಮನೇಲಿ ಯಾರೂ ಯೂಸ್ ಮಾಡ್ತಾಯಿಲ್ಲ, ಅವರೆಲ್ಲ ಬೇರೆದು ಯೂಸ್ ಮಾಡ್ತಾರೆ. ಸೊ ನನಗೆ ಸರಿ ಹೋಗುತ್ತೆ ಇದು. ಮತ್ತು ಚಪ್ಪಲಿ ತೊಗೊಂಡು ಬಂದೆ, ಈ ಥರ ಚಪ್ಪಲಿಗಳು. ಸೊ ಸಮ್ಮರಲ್ಲಿ ಯೂಸ್ ಮಾಡ್ಬೋದಲ್ವ ಅಂತ ಈ ಥರ ಚಪ್ಪಲಿಗಳು ತೊಗೊಂಡಿದ್ದೀನಿ. ಸೊ ನನಗೆ 2 ಜೊತೆ ತೊಗೊಂಡಿದ್ದೀನಿ ನಾನು. ಇದೊಂದು ಇನ್ನೊಂದು ಥರ ಬ್ಲ್ಯಾಕ್ ತೊಗೊಂಡಿದ್ದೀನಿ. 2 ಥರ ಚಪ್ಪಲಿ ತೊಗೊಂಡು ಬಂದಿದ್ದೀನಿ. ಇದು ಪಾಪುಗೆ ಇನ್ನು ಸ್ವಲ್ಪ ದೊಡ್ಡದು, ಅವಳು ಓಡಾಡ್ತಾಳಲ್ವ ಆ ಟೈಮ್ಗೆ ಯೂಸ್ ಆಗುತ್ತೆ ಅಂತ ಈ ಥರ ಸ್ವಲ್ಪ ದೊಡ್ಡ ತಗೊಂಡಿದ್ದೀನಿ. ಈ ಸೌಂಡ್ ಬರುತ್ತೆ ನೋಡಿ, ಈ ಥರ ಸೌಂಡ್ ಬರುತ್ತೆ, ಓಡಾಡ್ದಾಗ ಚೆನ್ನಾಗಿರುತ್ತೆ ಅಂತ ಇದು ತಗೊಂಡಿದ್ದೀನಿ. ಇದು ಜಿನ್ನಿ ಪೌಡರ್ ಅಂತೆ. ಸೊ ಮನೆಯಲ್ಲಿ ಯೂಸ್ ಮಾಡ್ತಾರೆ, ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಪೌಡರ್ ಹಾಕೋ ಬದಲು ಈ ಪೌಡರ್ ಹಾಕ್ಕೊಂಡು ಹಾಲಲ್ಲಿ ಕುಡಿತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲ ಮಲ್ಟಿ ಗ್ರೈನ್ ಮಿಕ್ಸ್ ಆಗಿದೆ, ಎಲ್ಲ ಧಾನ್ಯಗಳು ಮಿಕ್ಸ್ ಆಗಿದ್ದಾವೆ ಇದರಲ್ಲಿ. ಸೊ ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು ಯೂಸ್ ಮಾಡೋಣ ಕಾಫಿ, ಆದಷ್ಟು ಕಮ್ಮಿ ಮಾಡೋಣ, ಕುಡಿಯೋದೇ ಕಮ್ಮಿ. ನಾವು ಡೈಲಿ ಏನು ಕುಡಿಯೋಲ್ಲ ಕಾಫಿ, ಯಾವಾಗಲೂ ಒಂದು ಸತಿ ಕುಡಿತೀವಿ. ಸೊ ಅದು ಕಮ್ಮಿ ಮಾಡಿಬಿಡೋಣ ಅಂತ ನಾನು ಈ ಥರ ಪೌಡರ್ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕುಡಿದು ನೋಡಿದೆ, ಅದಕ್ಕೆ ತಗೊಂಡೆ ನಾನು. ಸೊ ಅದರೇ ಮಿಲೆಟ್ಸ್ ದೋಸೆ ಮಿಕ್ಸ್ ಪೌಡ್ರ್ ಇತ್ತು. ಸೊ ಅದಕ್ಕೆ ಮಕ್ಕಳಿಗೆ ಯೂಸ್ ಆಗುತ್ತಲ್ಲ, ಯಾವಾಗಾದರೂ ನಾವು ಎಮರ್ಜೆನ್ಸಿಗೆ ಯೂಸ್ ಮಾಡ್ಬೋದು ಅಂತ ಅದರಲ್ಲೇ ಜಿನ್ನಿಯಲ್ಲೇ ಮಿಲೆಟ್ಸ್ ಪೌಡ್ರು ಇದು ತಗೊಂಡು ಬಂದೆ. ಹಪ್ಪಳ ಸಂಡಿಗೆ ಎಲ್ಲ ತಂದಿದ್ದೀನಲ್ಲ, ಅದ್ರ ಜೊತೆಗೆ ಈ ಥರ ಬ್ಯಾಟು ಬರುತ್ತಲ್ಲ, ಸೊ ನಾವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಎಲ್ಲನೂ. ಸೊ ಸಾಂಬಾರು ಮಾಡಿದಾಗ ಅದಕ್ಕೆಲ್ಲ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ. ಇನ್ನು ಅತ್ತೆ ಮಾಡಿರೋವು ಹಾಕ್ಕೊಟ್ಟಿದ್ದಾರೆ, ಸ್ವಲ್ಪ ಶಾಪಲ್ಲಿನೂ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಪಾಪುಗೆ ಈ ಥರ ಕಲರ್ ಪಿನ್, ಯಾವಾಗ ನಾವು ಚಿಕ್ಕವರಿದ್ದಾಗ ಇರ್ತಾ ಇದ್ವಲ್ಲ, ಸೊ ಇವಾಗ ಸಿಗೋದು ಕಷ್ಟ, ಇವಾಗ ಸಿಗೋದೇ ಇಲ್ಲ ಎಲ್ಲೂ. ಸೊ ನಂಗೆ ನಮ್ಮ 3 ಟೌನಲ್ಲಿ ಸಿಕ್ತು. ಸೊ ಅದಕ್ಕೆ ಪಾಪುಗೆ ಯಾವಾಗಾದರೂ ಡ್ರೆಸ್ಗಳ ಮೇಲೆ ಕಲರ್ ಇಟ್ಟರೆ ಚೆನ್ನಾಗಿರುತ್ತಲ್ವ ಅಂತ ಇದೊಂದು ತಗೊಂಡು ಬಂದೆ, ಇಷ್ಟ ಆಯ್ತು ಅಲ್ಲಿ. ಸೊ ನನಗೆ ನೆನಪಾಯ್ತು, ನಾವು ಚಿಕ್ಕವರಿದ್ದಾಗ ಯಾವ ಡ್ರೆಸ್ ಹಾಕಿದ್ರೆ ಆ ಕಲರ್ ಬಟ್ಟೆ ಇಟ್ಕೊತಾ ಇದ್ವಿ. ಸೊ ಪಾಪುಗೆ ಇಡೋಣ ಅಂತ ನಾನು ಇದೊಂದು ತಗೊಂಡೆ. ಮತ್ತು ಬಳೆಗಳು ತಂದಿದ್ದೀನಿ, ಯಾಕಂದರೆ ಇದು ಬಳೆಗಳು ಸಿಗಲ್ಲ. ಆ್ಯಕ್ಚುಲಿ ಗಾಜಿನ ಬಳೆ ತಗೊಂಡು ಬರೋಣ ಅಂದ್ಕೊಂಡೆ, ಬಟ್ ಎಲ್ಲಾದರೂ ಹೊಡೆದಾಗ ಫ್ಲೈಟಲ್ಲಿ ಅವರು ಸುಮ್ಮನೆ ಇಡಲ್ಲ, ಬಿಸಾಕ್ತಾ ಇರ್ತಾರೆ. ಸೊ ಅದಕ್ಕೆ ಹೊಡೆದೋದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಮೆಟಲ್ ಗಾಜು, ಎಲ್ಲ ಕಲರು ಒಂದೊಂದು ಸ್ವಲ್ಪ ತಂದಿದ್ದೀನಿ. ಮೆಟಲ್ ಬಳೆಗಳೇ ತಂದಿರೋದು. ಸೊ ಸ್ಯಾರೀಸ್ ತಂದಿದ್ದೀನಿ ನಾನು. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಎಲ್ಲ ತಂದಿದ್ದೀನಿ. ಇದು ಸ್ಟಿಕ್ಕರ್ಸ್, ಇವು ಮೇಯ್ನು ನಮಗೆ, ಯಾಕಂದರೆ ಇಲ್ಲಿ ಸಿಗೋದೇ ಇಲ್ಲ ನಮಗೆ. ಸ್ಯಾರಿ ಮೇಲೆ, ಡ್ರೆಸ್ ಮೇಲೆ, ಎಲ್ಲದಕ್ಕೂ ಇವಾಗ ಜೀನ್ಸ್ ಮೇಲೆ ಹಾಕಿದ್ರೆ ಇಟ್ಕೊಳಕ್ಕೆ ಇರೋಲ್ಲ ಅಲ್ವ, ಚಿಕ್ಕದಾದ್ರೂ ಇಟ್ಕೊತೀವಲ್ಲ. ಸೊ ಎಲ್ಲದಕ್ಕೂ ಸೂಟ್ ಆಗೋ ಥರ ನಮ್ಗೆ ಇಂಡಿಯಾದಲ್ಲೇ ಸಿಗೋದೇ ಇಲ್ಲ ಬಿಂದೀಸು. ಸೊ ಅದಕ್ಕೆ ಎಲ್ಲ ಮೇಯ್ನ್ ಇವು ತರಲೇಬೇಕು, ಯಾರಾದರೂ ಬರೋರಾದರೆ ಈ ಥರ ಬಿಂದೀಸು ಮತ್ತು ಸೇಫ್ಟಿ ಪಿನ್ನು, ಹೇರ್ ಬ್ಯಾಂಡ್ಸು, ಆದಷ್ಟು
ಕ್ಲಚಸ್ಸು, ಬಳೆಗಳು, ಈ ಥರ ಹೆಣ್ಮಕ್ಳಿಗೆ ನಾವು ಅಲ್ಲಿ ಇಂಡಿಯನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಲ್ಲ, ಏನಾದರೂ ಕ್ರೀಮ್ಸು ಅವು ಇಲ್ಲಿ ಸಿಗಲ್ಲ ಇಂಡಿಯನ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಸೊ ಅವು ಸಹ ತಗೋಬೇಕು. ಆದಷ್ಟು ನಾವು ಹೆಣ್ಮಕ್ಳಿಗೆ ನಮ್ಮ ಫೇಸ್ಗೆ ಏನು ಯೂಸ್ ಮಾಡ್ತೀವಿ, ನಾವು ಇಂಡಿಯನ್ ಪ್ರಾಡಕ್ಟ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅವು ತಗೋಬೋದು. ಇಲ್ಲ ಅಂದರೆ ಈ ಥರ ಸ್ಟಿಕ್ಕರ್ಸು ಪಿಂದಿಸ್ ಎಲ್ಲ ಬೇಕು ಅಂದರೆ ಇಲ್ಲಿ ಸಿಗೋದಿಲ್ಲ, ಅಲ್ಲಿಂದನೇ ತಗೊಬರ್ಬೇಕು. ಆಮೇಲೆ ಕೋನ್ ತಗೊಂಡು ಬಂದೆ, ಯಾವಾಗಾದ್ರೂ ಇಟ್ಕೊಳ್ಳೋಣ ಅಂತ. ಸೊ ನಾನು ಇಟ್ಕೊಳ್ಳಲ್ಲ ಜಾಸ್ತಿ, ಸಾಮಾನ್ಯಕ್ಕೆ ಅವಾಗಾದ್ರೂ ಇಟ್ಕೋಬೇಕು ಅನಿಸುತ್ತೆ, ಸ್ವಲ್ಪ ಚಿಕ್ಕದಾಗಿ ಇಟ್ಕೊತೀನಿ ಅಷ್ಟೇ. ಅದಕ್ಕೆ ಒಂದು 3-4 ತಗೊಂಡು ಬಂದಿದ್ದೀನಿ ಕೋನ್, ಅಷ್ಟೇ, ಜಾಸ್ತಿನೂ ತಗೊಂಡು ಬಂದಿಲ್ಲ. ಇಷ್ಟು ಸ್ಟೆಪ್ ಪ್ಯಾಡ್ಸ್ ಇದು ಸಿಗಲ್ಲ ಇಲ್ಲಿ. ಸೊ ಇವು ಸ್ಯಾರಿ ನಾವು ರೇಷ್ಮೆ ಸೀರೆ ಅವೆಲ್ಲ ಉಟ್ಕೊತೀವಲ್ಲ, ನಮ್ಗೆ ಬೇಕಾಗುತ್ತೆ ಇಲ್ಲಿ. ಅಂದರೆ ವಿಂಟರಲ್ಲಿ ಏನು ಬೇಕಾಗಿರಲ್ಲ, ಬಟ್ ಸಮ್ಮರಲ್ಲಿ ಬೇಕಾಗುತ್ತೆ. ಅದಕ್ಕೆ ಸ್ಟೆಪ್ ಪ್ಯಾಡ್ಸ್ ಎಲ್ಲ ಅಲ್ಲಿಂದಲೇ ತಗೊಂಡ್ಬರ್ಬೇಕು. ಒಬ್ಬಟ್ಟು ಪೇಪರ್ಸ್ ಅಂದರೆ ನಾನು ರೊಟ್ಟಿ ಜಾಸ್ತಿ ಮಾಡ್ತೀನಲ್ಲ, ಸೊ ಅದಕ್ಕೆ ರೊಟ್ಟಿಗೆ ಈಸಿಯಾಗಿರುತ್ತೆ ಅಂತ ಈ ಥರ ಒಬ್ಬಟ್ಟು ಪೇಪರ್ಸ್ ತಗೊಂಡು ಬಂದಿದ್ದೀನಿ. ಎಲ್ಲ ರೊಟ್ಟಿ ಮಾಡೋಕ್ಕೆ ತುಂಬ ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಬಂದು ಈ ಕಡಾಯಿ ತಗೊಂಡು ಬಂದೆ. ಸೊ ನನ್ನ ಹತ್ರ ಇರೋದು ಏನು ಅಷ್ಟು ಚೆನ್ನಾಗಿರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ನಾನು ಇನ್ನೊಂದು 1 ಇಯರ್ ಇರ್ತೀವಿ ಅಷ್ಟೇ ಅಮೇರಿಕಾದಲ್ಲಿ ಅಂತ ನಾನು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತಂದಿರಲಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತಗೊಂಡು ಬಂದೆ. ತುಂಬ ಚೆನ್ನಾಗಿದೆ, ಫುಲ್ ಆಗಿದೆ. ಅದೇ ನೆಕ್ಸ್ಟ್ ಸ್ಟವ್ ಮೇಲೆ ಇರೋಕ್ಕೂ ಚೆನ್ನಾಗಿರುತ್ತೆ ಅಂತ ಈಗ ತಗೊಂಡು ಬಂದೆ. ಪೌಡ್ರು ನಾನು ಪಾರ್ಸಲಲ್ಲಿ ಹಾಕ್ಸ್ಕೊತೀನಿ, ಮನೆಯಲ್ಲಿ ಮಾಡ್ತಾರಲ್ವ ಪಾರ್ಸಲಲ್ಲಿ ಹಾಕ್ಸ್ಕೊತೀನಿ, ಅದೆಲ್ಲ ಅದೇ ಪೌಡ್ರೆ. ಇದನ್ನು ಅಡುಗೆಯವ್ರ ಹತ್ರ ಮಾಡಿಸ್ಕೊಂಡು ತಂದಿರೋದು ಇದು ಪುಳಿಯೋಗರೆ ಪೌಡ್ರು. ಇದು ಬಂದು ಮೆಹಂದಿ ಪೌಡ್ರು. ಸೊ ಊರಲ್ಲಿ ಬೆಳೀತಾರಲ್ವ ಇದು ಮೆಹಂದಿ ಗಿಡ, ಗೋರೆಂಟಾಕು. ಸೊ ಅದನ್ನು ಆ ಎಲೆ ನಾನು ಒಣಗಿಸ್ಬಿಟ್ಟು ಅದರಲ್ಲಿ ಸ್ವಲ್ಪ ಕರ್ಬೇವಿನ ಎಲೆ ಮತ್ತು ದಾಸವಾಳದ ಎಲೆ ಎಲ್ಲ ಒಣಗಿಸ್ಬಿಟ್ಟು ಅದು ಹಾಕಿ ಪೌಡ್ರ್ ಮಾಡಿರೋದು. ಸೊ ಇದೆಲ್ಲ ಅದು. ಸೊ ಯಾವಾಗ ಹೇರ್ ಪ್ಯಾಕ್ಗೆ ಚೆನ್ನಾಗಿರುತ್ತೆ ಅಂತ ತಗೊಂಡು ಬಂದಿದ್ದೀನಿ. ಇದು ಬಂದು ಚಕ್ಲಿ ಪೌಡ್ರ್, ಚಕ್ಲಿ ಮಾಡ್ಕೊಳ್ಳೋದಕ್ಕೆ. ಸೊ ಇದು ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಅಂತ ನಮಗೆ ಯಾವಾಗ ಬೇಕು ಅವಾಗ ಮಾಡ್ಕೋಬೇಕು ಅಂತ ಪೌಡ್ರೆ ತೊಗೊಂಡು ಬಂದಿದ್ದೀನಿ. ಚಕ್ಲಿಯ ತೊಗೊಂಡು ಬಂದಿಲ್ಲ ನಾನು, ಅದಕ್ಕೆ ಪೌಡ್ರೆ ತೊಗೊಂಡು ಬಂದುಬಿಟ್ಟಿದ್ದೀನಿ, ಪೌಡ್ರ್ ಮಾಡ್ಕೋಬೋದು ಅಂತ. ಆ್ಯಕ್ಚುಲಿ ಕೊಬ್ಬರಿ ಅಲೋ ಮಾಡಲ್ಲ, ಬಟ್ ನಾನು ನೋಡೋಣ ಟ್ರೈ ಮಾಡೋಣ ಅಂತ ಕೊಬ್ಬರಿ ತೊಗೊಂಡು ಬಂದಿಲ್ಲ, ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ದೆ. ಬಟ್ ರೇಟ್ ಚೆಕ್ ಮಾಡಿಲ್ಲ. ಆ್ಯಕ್ಚುಲಿ ಅಲೋ ಮಾಡಲ್ಲ, ಕೊಬ್ಬರಿ ತರಬಾರ್ದು. ಬಟ್ ನಾನು ನೋಡೋಣ ಅಂತ ಒಂದು 2 kg ಅಷ್ಟು ಹಾಕ್ಕೊಂಡೆ, ಬಟ್ ಬಂದುಬಿಟ್ಟಿದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಕೊಬ್ಬರಿ ಪೌಡ್ರ್ ತಂದಿದ್ದೀನಿ. ಇದು ಬೇಬಿ ಸೆರ್ಲ್ಯಾಕ್, ರಾಗಿ ಸೆರ್ಲ್ಯಾಕ್. ಸೊ ಅಕ್ಕಿದಾದರೆ ನಾವು ಇಲ್ಲೇ ಮಾಡ್ಕೋಬೋದು. ರಾಗಿದು ನಮ್ಗೆ ರಾಗಿ ಸಿಗಲ್ಲ ಅಲ್ವಾ, ಸೊ ಅದಕ್ಕೆ ಅಲ್ಲಿಂದ ಊರಿಂದಲೇ ರಾಗಿ ಸೆರ್ಲ್ಯಾಕ್ ಎಷ್ಟು ಬೇಕೋ ಅಷ್ಟು ಬೇಬಿಗೆ 1 ಇಯರ್ ಬೇಬಿಗೆ ಆಗುವಷ್ಟು ತೊಗೊಂಡಿದ್ದೀನಿ. 1 ಇಯರ್ ಆದಮೇಲೆ ಸರಿ ಏನು ಬೇಡ, ಡೈರೆಕ್ಟಾಗಿ ರೈಸು ಮುದ್ದೆ ಆ ಥರ ತಿನ್ನಿಸ್ಬೋದು ಅಂತ ರಾಗಿ ಸೆರ್ಲ್ಯಾಕ್ ತೊಗೊಂಡು ಬಂದಿದ್ದೀನಿ. ಇನ್ನೊಂದು 2 kg ಅಷ್ಟಿದೆ ರಾಗಿ ಸೆರ್ಲ್ಯಾಕು. ಅಷ್ಟು ಇದು ಬಂದು ಸಾಂಬಾರು ಪೌಡ್ರು, ಅಮ್ಮನೇ ಮನೆಯಲ್ಲಿ ಮಾಡಿರೋದು ಇದು. ಬಟ್ ನಾನು ಇದೆಲ್ಲ ಯಾವ ರೀತಿ ಮಾಡೋದು ಅಂತ ಎಲ್ಲ ತೋರ್ಸೋಣ ಅಂದ್ಕೊಂಡೆ, ಬಟ್ ನನಗೆ ಆಗಿಲ್ಲ. ಯಾಕಂದರೆ ನಾನು ಒಂದು ಪ್ಲೇಸಲ್ಲೆಲ್ಲ ಓಡಾಡ್ತಾನೆ ಇದ್ದೀನಿ, ಆ ಊರು ಅಂತ. ಹಾಗಂತ ಯಾವ ಊರಿಗೂ ಹೋಗಿಲ್ಲ ನಾನು, ಬ್ಯಾಂಗ್ಳೂರು ಅತ್ತೆ ಮನೆ, ಅಮ್ಮ ಮನೆ. ಸ್ವಲ್ಪ ಬ್ಯುಸಿಯಾಗಿತ್ತೆ. ಸೊ ಇದು 2 months ಅಲ್ಲ, 2 months ಟೈಮ್ ಇಲ್ಲ. ಸೊ ಹಾಸ್ಪಿಟಲ್ಗೆ ಹೋಗೋದಂತೆ ಮತ್ತು ಶಾಪಿಂಗು ಅದು ಇದು ಅಂತ ಆ ಬ್ಯುಸಿಯಾಗಿ ಇಟ್ಬಿಟ್ಟಿದ್ದೆ. ಸೊ ಅದಕ್ಕೆ ಅಮ್ಮನೇ ಯಾವಾಗ ಮಾಡಿಟ್ಬಿಟ್ಟಿದ್ದಾರೆ. ನಾನು ಅಂದ್ಕೊಂಡೆ ಫಸ್ಟ್ ನಿಮ್ಗೆ ರೆಸಿಪಿ ತೋರಿಸೋಣ ಸಾಂಬಾರು ಪೌಡ್ರ್ ಯಾವ ರೀತಿ ಮಾಡೋದಂತ. ಬಟ್ ನಾನು ಪಾಪು ಇದ್ದರೆ ಘಾಟಿಗೆ ಆಗಲ್ಲ ಅಂತ ನಾವು ಇಲ್ದಿರೋ ಟೈಮಲ್ಲಿ ಅಮ್ಮ ಮಾಡಿದ್ದಾರೆ ಸಾಂಬಾರು ಪೌಡ್ರು. ಬಂದು ಕಡುಬು, ಆಲ್ರೆಡಿ ಸ್ವಲ್ಪ ಕಡುಬು ತೋರಿಸಿದ್ದೀನಲ್ಲ, ಸ್ವಲ್ಪ ಕಡುಬು ಮಾಡಿಕೊಟ್ರು. ಇನ್ನು ಸ್ವಲ್ಪ ಪುಡಿ ಇದ್ದರೆ ಅದು ಹಾಕ್ಕೊಟ್ಟಿದ್ದಾರೆ. ಅವಾಗ ಅದು ಮಾಡ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಎಷ್ಟು ದಿನ ಅದು ಆದರೂ ಅಂತ ಇದು ಸ್ವಲ್ಪ ಮಾಡಿಕೊಟ್ರು ಕಡುಬು. ಸೊ ಕಡುಬು ಪೌಡ್ರಿದು, ಕಡುಬು ಕಜ್ಜಿಕಾಯಿ ಅಂತಾರಲ್ವ ಅದ್ರ ಪೌಡ್ರಿದು. ಇದು ಬಂದು ಚಟ್ನಿ ಪುಡಿ. ಸೊ ನನ್ನ ಹತ್ರ ಕೊರಿಯರ್ ಹಾಕ್ಸ್ಕೊಂಡಿದ್ದೆ ಲಾಸ್ಟ್ ಟೈಮು. ಸೊ ಅದು ಸ್ವಲ್ಪ ಇದೆ. ಸೊ ಅದಕ್ಕೆ ಸ್ವಲ್ಪ ಮಾತ್ರ ತೊಗೊಂಬಂದೆ, ಒಂದು ಅರ್ಧ kg ಅಷ್ಟು ಮಾತ್ರ ತೊಗೊಂಡ್ಬಂದೆ. ಯಾಕಂದರೆ ಜಾಸ್ತಿ ಇದ್ರೂ ಮತ್ತೆ ಕೆಟ್ಟೋಗುತ್ತೆ ಚಟ್ನಿ ಪುಡಿ, ಅದಕ್ಕೆ ಸ್ವಲ್ಪ ಮಾತ್ರ ತೊಗೊಂಡು ಬಂದಿದ್ದೀನಿ ಚಟ್ನಿ ಪೌಡರ್. ಇದು ಒಣಮೆಣಸಿನ್ಕಾಯಿ ಖಾರ, ಅಚ್ಚ ಖಾರದ ಪುಡಿ. ಸೊ ಇದು ಮನೆಯಲ್ಲೇ ಮಾಡಿರೋದು. ನಾವು ಸಾಂಬಾರಿಗೆ ಖಾರ ಇದೆಲ್ಲ ಮನೆಯಲ್ಲೇ ಮಾಡಿಸ್ಕೊಂಡು ತಗೊಬರ್ತೀನಿ, ನಾನು ಔಟ್ ಸೈಡಿಂದ ದುಡ್ಡಿಗೆ ತಗೊಳ್ಳಲ್ಲ. ಸೊ ಇದು ಅದು ಅವಳೇನು ಮಾಡ್ತಾ ಇದ್ದಾಳೆ, ಅದಕ್ಕೆ ಭಯ ಆಯ್ತು. ಏನಾದರೂ ಬಾಯಿ ತುಂಬ ಇಟ್ಕೊಬಿಡ್ತಾ ಇದ್ದಾಳೆ ಎಲ್ಲರೂ, ಅದಕ್ಕೆ ಸ್ವಲ್ಪ ಆ ಕಡೆ ನೋಡ್ತಾ ಇರ್ತೀನಿ. ಇದು ಬಂದು ಧನಿಯಾ ಪೌಡ್ರು. ಇದು ಅಷ್ಟೇ ಮನೆಯಲ್ಲಿ ಮಾಡಿರೋದೆ. ಸೊ
ಸೊ ನಾನು ಮಾಡ್ಕೊಳಲ್ಲ, ಯಾವತ್ತೂ ಮಾಡ್ಕೊಂಡಿಲ್ಲ. ನಾನು ಈ ಖಾರ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ ಎಲ್ಲನೂ ಮನೆಯಿಂದನೇ ಯಾವಾಗಾದರೂ ಆಗಲಿ ಕೊರಿಯರ್, ಇಲ್ಲಾಂದರೆ ನಾವು ಹೋದಾಗ ತಗೊಬರ್ತೀವಿ. ಅಷ್ಟೇ ಆಗಲಿ ನಾವು ಯಾವತ್ತೂ ಮಾಡ್ಕೊಂಡಿಲ್ಲ. ಸೊ ಇದು ಧನಿಯಾ ಪೌಡರು. ನೆಕ್ಸ್ಟ್ ಬಂದು ರಾಗಿ ಹಿಟ್ಟು. ಇದು ನಾವು ಜಾಸ್ತಿ ತಂದಿದ್ದೀವಿ ರಾಗಿ ಹಿಟ್ಟು. ಸೊ ಯಾಕಂದರೆ ನಾವು ಮುದ್ದೆ ಸ್ವಲ್ಪ ತಿಂತೀವಲ್ಲ, ಇಲ್ಲಿ ರಾಗಿ ಹಿಟ್ಟು ನನಗೆ ಇಷ್ಟ ಆಗ್ತಾ ಇಲ್ಲ. ಸೊ ಅದು ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಬರ್ತಾ ಇದೆ ರಾಗಿ ಹಿಟ್ಟು. ಸೊ ಅದಕ್ಕೆ ನಾವು ಇಲ್ಲಾದರೆ ನಾವು ಬೆಳೆದಿರ್ತೀವಲ್ಲ ಮನೆಯಲ್ಲೇ, ಸೊ ಅದಕ್ಕೆ ಮನೆಯಿಂದನೇ ಆಲ್ಮೋಸ್ಟ್ ಒಂದು 15 kg ರಾಗಿ ಹಿಟ್ಟೆ ತಂದಿದ್ದೀವಿ. ನಾನು 15 kgವರೆಗೂ ರಾಗಿ ಹಿಟ್ಟು ತಂದಿದ್ದೆ. ಅದಕ್ಕೆ ನಮ್ಗೆ ಲಗೇಜ್ ಜಾಸ್ತಿ ಆಗಿದ್ದು, ಎಕ್ಸ್ಟ್ರಾ ಅಮೌಂಟ್ ಕಟ್ಟಿ ನಾವು ಎಕ್ಸ್ಟ್ರಾ ಲಗೇಜ್ ಎಲ್ಲ ತೊಗೊಂಡು ಬಂದಿದ್ದು. ತುಂಬ ಪ್ಯಾಕ್ಗಳು ತಂದಿದ್ದೀನಿ. ಇದು 15 kg ಅಲ್ವಾ, ಒಂದು 4-5 ಪ್ಯಾಕ್ ಆಗಿದ್ದಾವೆ. ಇವು ಅಲಸಂದೆ ಕಾಳು ಮನೆಯಲ್ಲಿ ಬೆಳೆದಿರೋವೆ, ಅತ್ತೆ ಹಾಕ್ಕೊಟ್ಟಿದ್ದಾರೆ. ಸೊ ಬೆಳೆದಿರೋವೆ ಇವೆಲ್ಲನೂ. ಸೊ ಇಲ್ಲಿ ಈ ಥರ ಅಲಸಂದೆ ಕಾಳು ಸಿಗಲ್ಲ, ವೈಟ್ ಸಿಗುತ್ತೆ, ವೈಟ್ ಕಲರ್ದು. ಬಟ್ ಆ ಟೇಸ್ಟ್ ಇರಲ್ಲ, ಏನು ಚೆನ್ನಾಗಿರಲ್ಲ ತಿನ್ನೋದಕ್ಕೂ. ಈ ಥರ ಅಲಸಂದೆ ಕಾಳು ಆದರೆ ನಮ್ಮ ಕಡೆಯವ್ರಿಗೆಲ್ಲ ಗೊತ್ತು, ಈ ಥರ ಚೆನ್ನಾಗಿರುತ್ತೆ. ಇವಾದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಲ್ವ, ಅದಕ್ಕೆ ಈ ಅಲಸಂದೆ ಕಾಳು ಕೊಟ್ಟಿದ್ದೆ. ಇದು ಅಲ್ಲಿಂದ ತಗೊಂಡು ಬಂದಿದ್ದು. ಇಲ್ಲಿ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಸಿಗುತ್ತೆ. ಬಟ್ ಒಂದ್ಸಲ ತಂದಿದ್ದೆ ನಾನು. ಇಲ್ಲಿ ಒಂದು ಸಾಂಬಾರು ಮಾಡಿದ್ರೆ ಒಂದು ಗಟ್ಟಿ ಟಂಗ್ ಅಂತ ಕಲ್ಲು ಕಚ್ಚಿದ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಒಂದಾಗಿರುತ್ತೆ, ಒಂದು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಅಲ್ಲಿಂದಾನೇ ತಗೊಂಡು ಬಂದುಬಿಟ್ಟೆ ಅಲಸಂದೆ ಕಾಳು. ನಾವು ಉಪ್ಪಿನಕಾಯಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ನಾವು. ಸೊ ಯಾವಾಗ ಬಂದರೂ ಉಪ್ಪಿನಕಾಯಿ ತರಿಸ್ತಾ ಇದ್ದೆ. ಬಟ್ ಅಮ್ಮಗೆ ತುಂಬ ಆಗೋಯ್ತು, ತುಂಬ ಎಲ್ಲ ಅಮ್ಮನೇ ಮಾಡಿಕೊಟ್ಟಿದ್ದು. ಅದಕ್ಕೆ ಅಮ್ಮಗೆ ಜಾಸ್ತಿ ಆಗೋಯ್ತಲ್ಲ ಅಂತ ನಾನು ಉಪ್ಪಿನಕಾಯಿ ಏನು ಬೇಡ ಅಂತ ಉಪ್ಪಿನಕಾಯಿ ತೊಗೊಂಡು ಬಂದಿಲ್ಲ. ಹಾಗೆ ಹುಣಸೆ ಹಣ್ಣು ತಂದಿದ್ದೀನಿ. ಸೊ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ, ತೋರ್ಸೋಕ್ಕಾಗಲ್ಲ. ಮೇಯ್ನು ಹುಣಸೆ ಹಣ್ಣು ಮಾತ್ರ ಇಂಡಿಯಾದಿಂದನೇ ತರಿಸ್ಬೇಕು, ನಾವು ಇಲ್ಲಿ ತಗೊಳೋಕ್ಕೆ ಆಗಲ್ಲ. ಸೊ ಅದಕ್ಕೆ ಹುಣಸೆ ಹಣ್ಣು ಒಂದು 2-3 kg ಅಷ್ಟು ತಂದಿದ್ದೀನಿ. ಸೊ ಇಷ್ಟೆಲ್ಲ ತಂದಿದ್ದೀನಿ. ನಮಗೆ ಫ್ಲೈಟ್ ಅವ್ರು ಕೊಟ್ಟಿದ್ದು 3 ಲಗೇಜಸ್ ಅಷ್ಟೇ. ಈ ಥರದ್ದು 3 ಬ್ಯಾಗ್ಸ್ ಕೊಟ್ಟಿದ್ದಾರೆ ಅಷ್ಟೇ, ಒಬ್ಬೊಬ್ಬರಿಗೆ ಒಂದೊಂದು. ಇನ್ನು ಎಕ್ಸ್ಟ್ರಾ 3 ಲಗೇಜಸ್ ನಾವು ಎಕ್ಸ್ಟ್ರಾ ಅಮೌಂಟ್ ಕಟ್ಟಿ ತಗೊಂಡು ಬಂದಿದ್ದು. ಒಂದು ಬ್ಯಾಗ್ಗೆ $89 ಕಟ್ಟಿಸ್ಕೊಂಡ್ರು ಎಕ್ಸ್ಟ್ರಾ ಅಮೌಂಟು. ಸೊ ಅದಕ್ಕೆ ಎಕ್ಸ್ಟ್ರಾ 3 ಬ್ಯಾಗ್ಸ್ ತೊಗೊಂಡು ಬಂದ್ವಿ. ಸೊ ನನಗೆ ಕೊರಿಯರ್ಗಿಂತಲೇ ಈ ಥರ ಬ್ಯಾಗ್ ಎಕ್ಸ್ಟ್ರಾ ಅಮೌಂಟ್ ಕಟ್ಟಿ ತರೋದೇ ಮೇಲು ಅನಿಸ್ತು. ಯಾಕಂದರೆ ಒಂದು ಬ್ಯಾಗಲ್ಲಿ 23 kgs ಆಗುತ್ತೆ. ಸೊ 23 kgs ಅದೇ ಕೊರಿಯರ್ ಹಾಕ್ಸ್ಕೊಂಡ್ರೆ ತುಂಬ ದುಡ್ಡು ಆಗುತ್ತೆ. ಸೊ ಈ ಥರ ಯಾರಾದರೂ ಬರ್ತಾ ಇದ್ದಾಗ ಅವ್ರಿಗೆ ನಾವು ಒಂದು $100 ಅವ್ರು ಕೊಟ್ಬಿಟ್ರು ಅವ್ರು ಒಂದು ಬ್ಯಾಗ್ ತೊಗೊಂಡು ಬಂದರೆ ಸಾಕಾಗುತ್ತೆ. 23 kgs ಬರುತ್ತೆ ಅನ್ನಿಸ್ತು ನನಗೆ. ಸೊ ಈ ನೆಕ್ಸ್ಟ್ ಟೈಮಿಂದ ಕೊರಿಯರ್ ಬದಲು ಯಾರಾದರೂ ಗೊತ್ತಿರೋದು ಈ ಥರ ಬರ್ತಾಯಿದ್ರು ಒಂದು ಬ್ಯಾಗ್ ತರಿಸ್ಕೊಳ್ಳೋದು ಒಳ್ಳೆಯದು ಅನ್ನಿಸ್ತು. ಸೊ ಇಷ್ಟೆಲ್ಲ ತಂದಿದ್ದೀನಿ. ಸೊ ಪಾಪು ಎಲ್ಲ ಕಿತ್ತಾಗ್ತಾಯಿದೆ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ಇದೆಲ್ಲ ಜೋಡಿಸ್ಕೋಬೇಕು ಇದೆಲ್ಲನ. ಇನ್ನು ಈ ಪಾತ್ರೆನೆಲ್ಲನೂ ಒಂದ್ಸತಿ ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ. ನಾನು ತೊಳ್ಕೊಂಡು ಅಂದರೆ ಆಗಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಡಿಶ್ ವಾಷರ್ಗೆ ಹಾಕ್ಬಿಟ್ರೆ ಬೇಗ ಆಗೋಗುತ್ತಲ್ವ. ಸೊ ಅದಕ್ಕೆ ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ. ಸೊ ಇಷ್ಟೆಲ್ಲ ತಂದಿದ್ದೇದಿಂದನು. ಇನ್ನು ಬಟ್ಟೆ ತಂದಿದ್ದೀನಿ ನಾನು. ಬಟ್ಟೆ ಬಂದು ಮೇನ್ ಮಕ್ಕಳಿಗೆ ಥರ್ಮಲ್ಸ್ ತರಬೇಕು. ಯಾಕಂದರೆ ಇಲ್ಲಿನ ಥರ್ಮಲ್ಸ್ ಯಾವ ರೀತಿ ಇರುತ್ತೆ, ತೆಳ್ಳಗಿರುತ್ತೆ. ಬಟ್ ಅವು ಹಾಕ್ಕೊಂಡ್ರೆ ಏನು ಯೂಸ್ ಇಲ್ಲ ಅನ್ನಿಸ್ತು ನನಗೆ. ಸೊ ಅದಕ್ಕೆ ನಾನು ಅಲ್ಲಿಂದನೇ ಥರ್ಮಲ್ಸ್ ತಂದಿದ್ದೀನಿ. ಪಾಪುಗೆಲ್ಲನೂ ಫಸ್ಟ್ ಪೇ ಎಲ್ಲ ತಂದಿದ್ದೀನಿ. ಶಾಪ್ಗಿಂತ ಫಸ್ಟ್ ಪೇ ಆನ್ಲೈನಲ್ಲಿ ಚೆನ್ನಾಗಿರೋ ಸಿಗ್ತಾ ಇದ್ದಾವೆ. ನೆಕ್ಸ್ಟ್ ನಮಗೆಲ್ಲ ಥರ್ಮಲ್ಸ್ ಜಾಕಿಯಲ್ಲಿ ತಗೊಂಡೆ. ಸೊ ಜಿಶುಗೆ ಫಸ್ಟ್ ಕ್ರೈಯಲ್ಲಿ ಸಿಗಲಿಲ್ಲ. ಯಾವಾಗಲೂ ಅವ್ನು ಚಿಕ್ಕವಾಗಿಂದ ಫಸ್ಟ್ ಕ್ರೈಯೆಲ್ಲ ತೊಗೊತಾ ಇತ್ತು. ಬಟ್ ಅವ್ನು ಈ ಏಜಿಗೆ ಸಿಗಲಿಲ್ಲ. ಅದಕ್ಕೆ ಅವನಿಗೂ ಜಾಕಿ ಎಲ್ಲ ತಗೊಂಡೆ. ತುಂಬ ಚೆನ್ನಾಗಿದೆ ಜಾಕಿಯಲ್ಲಿ ಥರ್ಮಲ್ಸು. ಆಮೇಲೆ ನಾವು ಅಲ್ಲಿಂದ ನನಗೆ ಸೀರೆಗಳು ತಗೊಂಡ್ಬಂದೆ. ಸ್ವಲ್ಪ ಒಂದು 5-6 ಸೀರೆಗಳು ತಗೊಂಡ್ಬಂದೆ. ಇನ್ನು ಪಾಪುಗೆಲ್ಲ ಟ್ರೆಡಿಷ್ನಲ್ ವೇರ್ಸ್. ಇಲ್ಲಿ ಹೇಗಾದರೆ ಜೀನ್ಸು, ಪ್ಯಾಂಟ್ಸು, ಟಾಪ್ಸು ಆ ಥರ ಸಿಗುತ್ತೆ. ಸೊ ಟ್ರೆಡಿಷ್ನಲ್ ವೇರ್ ಅಂದರೆ ಸಿಗಲ್ಲ. ಅದಕ್ಕೆ ಪಾಪಗೆ ಲಂಗ ಬ್ಲೌಸ್ ಆಗಲಿ, ಫ್ರಾಕ್ಸು ಆ ಥರದ್ದೆಲ್ಲ ಅಲ್ಲಿಂದ ಇಂಡಿಯಾದಿಂದಲೇ ತಗೊಂಡ್ಬಂದೆ. ಜಿಶುಗೂ ಅಷ್ಟೇ ಟ್ರೆಡಿಷ್ನಲ್ ವೇರು ಇಂಡಿಯಾದಿಂದ ತಗೊಂಡ್ಬಂದೆ. ಸೊ ಬಟ್ಟೆಗಳು ಬಂದು ಅಷ್ಟು ತಂದಿದ್ದೀವಿ. ಅಷ್ಟಕ್ಕೆ 3 ಬ್ಯಾಗ್ ಅನ್ಕೊಬಿಟ್ಟು ಅದು ತುಂಬ ಜಾಸ್ತಿ ತಂದಿದ್ದೀವಿ. ಪಾಪಕ್ಕೆ ಸ್ವಲ್ಪ ಜಾಸ್ತಿ, ಜಿಶುಗೂ ಎಲ್ಲ ಸ್ವಲ್ಪ ಜಾಸ್ತಿ ತಂದಿದ್ದೀವಿ. ಇನ್ನು ಈ ಬ್ಯಾಗಲ್ಲೆಲ್ಲ ನನಗೆ ಸ್ಟಿಕ್ಕರ್ಸು, ಬ್ಯಾಂಗಲ್ಸು, ನನಗೇನೇನು ಬೇಕೋ, ಸೊ ಮೇಕಪ್ಗೆ ಆ ಥರದ್ದೆಲ್ಲ ಇದರಲ್ಲಿ ನಾನು ಇಟ್ಕೊಂಡಿದ್ದೀನಿ. ಸೊ ಈ ಬ್ಯಾಗಲ್ಲೇ ತಗೊಂಡು ಬಂದುಬಿಟ್ಟಿದ್ದೀನಿ. ಎಲ್ಲ ನನಗೇನೇನು ಬೇಕೋ ಕ್ಲಿಪ್ಸು, ಟಿಕ್ ಪಿನ್ಸು ಎಲ್ಲ ಥರದ್ದು ಇದರಲ್ಲಿ ಇಟ್ಕೊಂಡಿದ್ದೀನಿ ನಾನು.
ಸೊ ಇನ್ನು ಸ್ಯಾರಿ ಹಾಕ್ಕೊಂಡ್ರೆ ಸ್ವಲ್ಪ ಗೋಲ್ಡ್ ತಂದಿದ್ದೀನಿ. ಸೊ ಇನ್ನು ಸ್ವಲ್ಪ ಹೆವಿಯಾಗಿರೋದು ಅಂದರೆ ಇರಲಿ ಅಂತ ಸ್ವಲ್ಪ ನಾರ್ಮಲ್ ಆಗಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರ್ಸ್ ತಂದಿದ್ದೀನಿ, ಒಂದು 2-3 ಜೊತೆ ಸ್ಯಾರಿ ಉಟ್ಕೋದಕ್ಕಾಗುತ್ತೆ ಅಂತ. ಗೋಲ್ಡ್ ತಂದಿದ್ದೀನಿ, ಅಕಸ್ಮಾತ್ ಯಾವಾಗಾದ್ರೂ ಇನ್ನೂ ಹೆವಿಯಾಗಿರಬೇಕು ಅಂತಂದರೆ ನೀವು ಹಾಕ್ಕೋಬೋದು ಅಂತ ತೊಗೊಂಡ್ಬಂದಿದ್ದೀನಿ. ಇಷ್ಟೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹ್ಯಾವ್ ಎ ನೈಸ್ ಡೇ.